ಮೊದಲನೇ ಟಿ ಯಾವುದು? ಸಮಯ, ಟೈಮ್. ಎರಡನೇ ಟಿ ಯಾವುದು? ಟೈತ್ ಅಂದರೆ ಕಾಣಿಕೆ. ಮೂರನೇ ಟಿ ಯಾವುದು? ಟ್ಯಾಲೆಂಟ್. ನಿಮಗಿರುವಂಥ ಸಾಮರ್ಥ್ಯವನ್ನು, ಜ್ಞಾನವನ್ನು ದೇವರಿಗಾಗಿ ಉಪಯೋಗ ಮಾಡೋದು. ಇವು ಮೂರು ನೀವು ಮಾಡಿದರೆ ಈ ಲೋಕದಲ್ಲಿ ಜೀವಿಸುವ ನಿಮ್ಮ ಅವಧಿಯ ದಿನಗಳಲ್ಲೆಲ್ಲ ನಿಮಗೆ ಶುಭ ಕೃಪೆ ನಿಮ್ಮನ್ನು ಹಿಂಬಾಲಿಸ್ತಾ ಇರ್ತವೆ. ಹಲ್ಲೆಲೂಯಾ. ಏನೇನ್ರಿ? ಶುಭ ಮತ್ತು ಕೃಪೆ ನಿಮ್ಮನ್ನು ಹಿಂಬಾಲಿಸ್ತವಂತ. ಮತ್ತು ಶುಭ ಬೇಕಾ ಎಲ್ರಿಗೆ? ರೋಗ ಬೇಕಾ? ಆರೋಗ್ಯ ಬೇಕ್ರಿ? ಆರೋಗ್ಯ ಬೇಕು. ಆರೋಗ್ಯ ಬೇಕಾದ್ರೆ ಏನು ಮಾಡಬೇಕು? ದೇವರ ಮಾತನ್ನು ಕೇಳಬೇಕು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಆಮೆನ್. ಹಲ್ಲೆಲೂಯಾ. ಅದಕ್ಕಾಗಿ ಜಾಗೃತವಾಗಿ ನಿಮ್ಮ ಮಕ್ಕಳನ್ನು ನಿಮ್ಮ ಬಗಲಲ್ಲಿ ಇಟ್ಕೊಳ್ಬೇಕು. ದಯಮಾಡಿ ಹೊರಗಡೆ ಎಲ್ಲಾದರೂ ಹೋಗಿದರೆ ಕರ್ಕೊಂಡು ಬಂದು ಕೂತ್ಕೊಂಡ್ರೆ ನೀವು. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಒಡೆಯನು, ರಕ್ಷಕನು, ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ಕ್ರಿಸ್ತ ನಾಮದಲ್ಲಿ ಕೂಡಿ ಬಂದಿರತಕ್ಕಂಥ ಎಲ್ಲರನ್ನು ಕೂಡ ಹೊಂದಿಸ್ತಾ ಇದ್ದೇನೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಒಟ್ಟಿಗೆ ಏನು ತಿಂತೀರಿ ನೀವು ಅಂತಂದ್ರೆ ನೀವೇನು ಹೇಳ್ತೀರಿ? ಕೋಪ ಬರುತ್ತೆ? ಕೋಪ ತರುವ ಮಾತಲ್ಲ ನಾ ಮಾತಾಡಿ. ಒಟ್ಟಿಗೆ ಏನು ತಿಂತೀರಿ? ಅನ್ನದ ಸಂಗಡ ಬೇಳೆ ತಗೊಂತೀರಿ, ಅನ್ನ ಸಾಂಬಾರು. ಇಡ್ಲಿ ಸಂಗಡ ಸಾಂಬಾರು, ಚಟ್ನಿ ಸಾಂಬಾರು. ಪೂರಿ ಸಂಗಡ ಪಲ್ಯ ಯಾವುದಾದ್ರು ಇದ್ದಿರೋದು. ಹಲ್ಲೆಲೂಯಾ. ಒಟ್ಟಿಗೆ ನೀವು ಹೊಟ್ಟೆಗೆ ಅಂತೇಳಿ ಅಂದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಿಮ್ಮನ್ನು ಎಚ್ಚರಿಸುವುದಕ್ಕಾಗಿ, ಅಲರ್ಟ್ ಮಾಡೋದಕ್ಕಾಗಿ ಮಾತ್ರ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಸಮಯದಲ್ಲಿ ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾವ ವಿಷಯದ ಕುರಿತಾಗಿ ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಮಾತಾಡಿದರು? ಓಕೆ, ಹಲ್ಲೆಲೂಯಾ. ಅಪ್ಪವರು ಅನೇಕ ಸಂಗತಿಗಳನ್ನು, ಆತ್ಮೀಯ ವಿಷಯಗಳನ್ನು, ಸೇವೆಯ ಅನುಭವಗಳನ್ನು, ಸೇವಾ ವಿಷಯದಲ್ಲಿ ಯಾವ ರೀತಿಯಾಗಿ ಜೀವಿಸಬೇಕೆನ್ನುವಂಥ ಅನೇಕ ಪರಿಶುದ್ಧಾತ್ಮ ದೇವರ ಮೂಲಕವಾಗಿ ಅನೇಕ ಸಂಗತಿಗಳನ್ನು ನಮಗೆ ತಿಳಿಯಪಡಿಸಿದರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ವಿಶೇಷವಾದಂಥ ಸಂಗತಿಯನ್ನು ನಾವು ಕೇಳಲಿಕ್ಕೆ ಹೋಗ್ತಾ ಇದ್ದೇವೆ. ಸಂದೇಶದ ಶೀರ್ಷಿಕೆ ಈ ರೀತಿಯಾಗಿದೆ: ನಂಬಿಕೆಯ ಮಾತುಗಳು ಎಂಬುದಾಗಿ. ಹಲ್ಲೆಲೂಯಾ. ಯಾವ ಮಾತುಗಳು? ನಂಬಿಕೆಯ ಮಾತುಗಳು. ಎಂತಹ ಮಾತುಗಳಂತ್ರಿ? ನಂಬಿಕೆಯ ಮಾತುಗಳು. ನಮ್ಮ ಮಾತುಗಳು ಹೆಂಗಿರ್ತವೆ? ಮಾತೇ ಮೃತ್ಯು ಅಂತ ಹೇಳಿದ್ದಾರೆ, ಮಾತೆ ಮುತ್ತು ಎಂಬುದಾಗಿ ಕೂಡ ಹೇಳಿದ್ದಾರೆ. ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು. ಮಾತಿಗೆ ಬಹಳ ಪ್ರಾಧಾನ್ಯತೆಯನ್ನು ನಾವು ಲೋಕದಲ್ಲಿ ನೋಡ್ತೀವಿ. ಸತ್ಯವೇದದಲ್ಲಿ ಅದಕ್ಕಿಂತಲೂ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನಾವು ನೋಡುವವರು, ಕಾಣುವವರು ಆಗಿರ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯರೇ, ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಮಾತು ಬಹಳ ಪ್ರಾಮುಖ್ಯತೆಯನ್ನು ಪಡೆಯುವಂಥದ್ದು. ಮಾತಿನ ಕುರಿತಾಗಿ ಸ್ವಾಮಿಯವರು ಒಂದು ಸಾರಿ ಹೀಗೆ ಹೇಳ್ತಾರೆ: ನೀನು ಆಡಿದ ಮಾತಿನ ದೆಸೆಯಿಂದಲೇ ನೀವು ನೀತಿವಂತರಾಗಿಯೂ ಕೂಡ ನೀವು ರೂಪ ಹೊಂದಬಹುದು, ಅನೀತಿವಂತರಾಗಿಯೂ ಕೂಡ ನೀವು ರೂಪ ಹೊಂದಬಹುದು. ನೀನು ಮನುಷ್ಯನು ಆಡಿದ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು ಎಂಬುದಾಗಿ. ಹಲ್ಲೆಲೂಯಾ. ನಿನ್ನ ಮಾತು ನಿನ್ನನ್ನು ನೀತಿವಂತನನ್ನಾಗಿಯೂ ಬೆಳಗಿಸಬಹುದು, ಅದೇ ನಿನ್ನ ಮಾತು ಎಡಗಡೆ ಗುಂಪಿನಲ್ಲಿ ಅನೀತಿವಂತನನ್ನಾಗಿಯೂ ಕೂಡ ನಿಲ್ಲಿಸಬಹುದು. ಅದಕ್ಕಾಗಿ ಸಹೋದರ ಸಹೋದರಿ, ಸ್ಪಷ್ಟವಾಗಿ ಸತ್ಯವೇದ ನಮಗೆ ಬೋಧಿಸ್ತಾ ಇದೆ. ನಾವು ಅಂದರೆ ಯಾರ್ರೀ? ದೇವರ ಮಕ್ಕಳಾದಂಥ ನಾವು ನಂಬಿಕೆಯ ಮಾತುಗಳನ್ನು ಮಾತಾಡುವಂಥವರು ಆಗಬೇಕು. ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಈ ಒಂದು ಅಂತ್ಯಕಾಲದಲ್ಲಿ ಭಯಂಕರವಾಗಿರ್ತಕ್ಕಂಥ ಕಠಿಣ ಕಾಲಗಳಲ್ಲಿ ನಾವು ಇರುವಂಥ ಸಮಯದಲ್ಲಿ ನಾಲಿಗೆ ಎನ್ನುವಂಥದ್ದು ಕಿಚ್ಚಿನೋಪಾದಿಯಲ್ಲಿ ಇರುವಂಥದ್ದಾಗಿ ಅನೇಕ ಪಾಪದ ಕಡೆಗೆ ಅದು ಪ್ರೇರೇಪಿಸುವಂಥದ್ದಾಗಿರುತ್ತೆ. ಚಿಕ್ಕ ಅಂಗನೇ ನಾಲಿಗೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾಲಿಗೆ ಕೆಟ್ಟದ್ದು ಮಾತಾಡಿದರೆ ಉಳಿದಂಥ ಎಲ್ಲ ದೇಹದ ಭಾಗಗಳು ಏನು ಮಾಡ್ತಾವ್ರಿ? ಶಿಕ್ಷೆಯನ್ನು ಅನುಭವಿಸ್ತಾರೆ. ಹಲ್ಲೆಲೂಯಾ. ಮಾತಾಡಿರೋದು ಯಾವುದು? ನಾಲಿಗೆ. ಯಾರು ನಾಲಿಗೆ ಹೊಡಿತಾರ?
ಯಾರು ಹೊಡೆಯಲ್ಲ. ಅಲ್ಲಲ್ಲಿಯ ಮಾತು ನಾಲಿಗೆಯಿಂದ ಬಂತು, ಆದರೆ ಇಡೀ ದೇಹಕ್ಕೆ ಪೆಟ್ಟನ್ನದು ತರುವಂಥದ್ದಾಗಿದೆ. ಅದಕ್ಕಾಗಿ ಅದರ ಕುರಿತಾಗಿ ಸವಿಸ್ತಾರವಾಗಿ ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ಅಲ್ಲಿ ಬರೆದಿರುವಂಥದ್ದನ್ನು ನಾವು ಲೇಖನಪಡಿಸಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುವಂಥ ಒಂದು ಅಂಗವಾಗಿ, ಉರಿಸುವಂಥ ಕಿಚ್ಚಿನೋಪಾದಿಯಲ್ಲಿ ಇರುವಂಥದ್ದಾಗಿ, ಪ್ರಪಂಚಕ್ಕೆ ಬೆಂಕಿ ಹಚ್ಚುವಂಥದ್ದಾಗಿ, ದೇಹವನ್ನು ಕೆಡಿಸುವಂಥದ್ದಾಗಿ, ನರಕಕ್ಕೆ ದೇಹವನ್ನು ಒಯ್ಯುವಂಥದ್ದಾಗಿ, ಅಷ್ಟು ಮಾತ್ರ ಅಲ್ಲದೆ ಸುಮ್ಮನಿರಲಾರದಂಥ ಒಂದು ಕೆಡುಕಾಗಿ ಅದು ಇರುವಂಥದ್ದಾಗಿದೆ ಪ್ರಿಯರೇ. ಯಾವುದ್ರಿ? ನಾಲಿಗೆ. ಆ ನಾಲಿಗೆ ಎನ್ನುವಂಥದ್ದು ಮಾತು ನಾವು ಮಾತಾಡಬೇಕಾದ್ರೆ ಯಾವುದರಿಂದ ಮಾತಾಡ್ತೀವಿ? ಅದೇ ನಾಲಿಗೆಯಿಂದ. ಹಲ್ಲೆಲೂಯಾ, ಪ್ರೇಸ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಇದೇ ನಾಲಿಗೆಯಿಂದ ನಾವು ದೇವರನ್ನು ಕೊಂಡಾಡ್ತೇವೆ. ಇದೇ ನಾಲಿಗೆಯಿಂದ ನಾವು ದೇವರ ಒಂದೇನಂತ ಹೇಳ್ತೀವಿ, ಸ್ವರೂಪದಲ್ಲಿ ಸೃಷ್ಟಿಯಾಗಿ ಇಡಲ್ಪಟ್ಟಂಥ ಮನುಷ್ಯನನ್ನು ನಾವೇನು ಮಾಡ್ತೇವೆ? ಶಪಿಸ್ತೇವೆ. ದೇವರನ್ನ ಕೊಂಡಾಡ್ತೇವೆ, ಮನುಷ್ಯರನ್ನ ಶಪಿಸ್ತೇವೆ. ಅದಕ್ಕಾಗಿ ಇವತ್ತಿನ ದಿವಸ ಭಕ್ತರು ಅಂದರೆ ದೇವರನ್ನ ನಂಬಿದಂಥ ಮಕ್ಕಳಾದಂಥ ನಾವು ನಾಲಿಗೆ ವಿಷಯದಲ್ಲಿ ಬಹಳ ಜಾಗರೂಕತೆ ಉಳ್ಳವರಾಗಿ ಇರಬೇಕು ಪ್ರಿಯರೇ. ಹಲ್ಲೆಲೂಯಾ, ಪ್ರೇಸ್ ಗಾಡ್. ಭಕ್ತಿವಂತನ ನಾಲಿಗೆ ಯಾವಾಗಲೂ ಕೂಡ ಅದು ಇನ್ನೊಬ್ಬರಿಗೆ ಹಿತವನ್ನ ಮಾಡುತ್ತಾ, ಯಾವಾಗಲೂ ಕೂಡ ಪರಿಮಳ ಸುವಾಸನೆಯನ್ನ ತೋರಿಸುತ್ತಾ, ಯಾವಾಗಲೂ ಕೂಡ ಇನ್ನೊಬ್ಬರಿಗೆ ಅನುಕೂಲಕರವಾದಂಥ ಸ್ಥಿತಿಯನ್ನು ತರುತ್ತಾ, ಯಾವಾಗಲೂ ಕೂಡ ಇನ್ನೊಬ್ಬರ ಜೀವಿತದಲ್ಲಿ ಬಿಡುಗಡೆಯನ್ನು ತರುವಂಥ ಒಂದು ಸ್ಥಿತಿಯ ಕಡೆಗೆ ಇರುವಂಥದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೇಸ್ ಗಾಡ್. ಅದಕ್ಕಾಗಿ ಅಂತ್ಯಕಾಲದಲ್ಲಿ ನಮ್ಮಲ್ಲಿ ಒಂದು ವೇಳೆ ಹೊಲಸು ಮಾತಿದ್ರೆ ಆ ಹೊಲಸು ಮಾತನ್ನು ನಾವೇನು ಮಾಡೋಣ? ತೆಗೆದುಹಾಕಿಕೊಳ್ಳೋಣ. ಕುಚೋದ್ಯ ಮಾತಿದ್ರೆ ಆ ಕುಚೋದ್ಯ ಮಾತನ್ನ ತೆಗೆದುಹಾಕಿಕೊಳ್ಳೋಣ. ಇನ್ನೊಬ್ಬರ ಕುರಿತಾಗಿ ಚಾಡಿ ಹೇಳುವಂಥ ಮಾತು ನಮ್ಮಲ್ಲಿದ್ದರೆ ಆ ಚಾಡಿ ಹೇಳುವಂಥ ಮಾತನ್ನು ನಮ್ಮಿಂದ ತೆಗೆದುಹಾಕಿಕೊಳ್ಳೋಣ. ಹಾಸ್ಯ ಮಾಡ್ತಾರೆ, ಪರಿಹಾಸ್ಯ ಮಾತುಗಳನ್ನು ಮಾತಾಡುವಂಥವ್ರನ್ನು ಕೂಡ ನಾವು ನೋಡ್ತಾ ಇರ್ತೀವಿ. ನಿಂದನೆ ಮಾಡ್ತಾರೆ, ಅಪನಿಂದನೆಯ ಮಾತುಗಳನ್ನು ಮಾತಾಡುವಂಥವ್ರನ್ನು ಕೂಡ ಈ ಲೋಕದಲ್ಲಿ ನಾವು ನೋಡ್ತಾ ಇರ್ತೀವಿ ಪ್ರಿಯರಿ. ಎಲ್ಲ ಮಾತುಗಳ ವಿಷಯವಾಗಿ ದೇವರ ವಾಕ್ಯ ಹೇಳುತ್ತೆ, ಒಂದು ದಿವಸ ನಾನು ನೀನು ಲೆಕ್ಕ ಕೊಡಬೇಕಾಗಿ ಇದೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೇಸ್. ಅದಕ್ಕಾಗಿ ಪ್ರಿಯರೇ, ದೇವರ ವಾಕ್ಯದಲ್ಲಿ ಸಮದಲ್ಲಿ ಸ್ಪಷ್ಟವಾಗಿ ದೇವರು ನಮ್ಮ ಸಂಗಡ ಮಾತಾಡಲು ಇಷ್ಟಪಟ್ಟಿದ್ದಾರೆ. ಈ 2025ನೇ ವರ್ಷದಲ್ಲಿ 2ನೇ ತಿಂಗಳಿನಲ್ಲಿ ಈ ಒಂದು ಮೊದಲನೇ ಭಾನುವಾರದಲ್ಲಿ ಮೊದಲನೇದಾಗಿ ನಾವು ಕರುಣೆ ಕನಿಕರ ಶುಭವನ್ನ ದೇವರಿಂದ ಹೊಂದಿದಂಥ ನಾವು ಈಗ ದೇವರಿಗೆ ನಾವು ಯಾವ ರೀತಿಯಾಗಿ ಭಯಭಕ್ತಿ ಉಳ್ಳವರಾಗಿ ನಾವು ಜೀವಿಸಬೇಕು, ದೇವರಿಗೆ ನಾವು ಯಾವ ರೀತಿಯಾಗಿ ನಂಬಿಗಸ್ತರಾಗಿ ನಾವು ಜೀವಿಸಬೇಕು, ದೇವರಲ್ಲಿ ಯಾವ ರೀತಿಯಾಗಿ ಸ್ಥಿರವಾದಂಥ ನಡತೆ ಉಳ್ಳವರಾಗಿ ನಾವು ನಡೆಯಬೇಕು ಎನ್ನುವಂಥ ಅನೇಕ ಸಂಗತಿಗಳನ್ನು ದೇವರು ನಮಗೆ ತಿಳಿಸ್ಲಿಕ್ಕಿದ್ದಾನೆ. ಮೊದಲನೇದಾಗಿ ಸಮಯದಲ್ಲಿ ನಾವು ನೋಡೋಣ, ಅರಣ್ಯ ಕಾಂಡ ಪುಸ್ತಕ 13ನೇ ಅಧ್ಯಾಯ 30ನೇ ವಚನ. ನಂಬಿಕೆಯ ನಾಲಿಗೆ, ಭಕ್ತಿವಂತನ ನಾಲಿಗೆ ನಂಬಿಕೆಯ ನಾಲಿಗೆಯಾಗಿ ಮೋಶೆಗೆ ವಿರೋಧವಾಗಿ ಗುಣಗುಟ್ಟಲಾಗಿ ಕಾಲೇಬನು ಅವರನ್ನ ಸುಮ್ಮನಿರಿಸಿ ನಾವು ನಿರ್ಭಯವಾಗಿ ಆ ಬೆಟ್ಟದ ಸೀಮೆಗೆ ಏನಂತೆ ಹತ್ತಿ ಹೋಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳೋಣ, ಅದನ್ನು ಜಯಿಸಬಲ್ಲೆವು ಎಂದು ಹೇಳಿದನು. ಆದರೆ ಅವನ ಜೊತೆಯಲ್ಲಿ ಹೋದವರು, ಆ ಜನರು ನಮಗಿಂತ ಬಲಿಷ್ಠರು, ಅವರ ಮೇಲೆ ಹೋಗುವುದಕ್ಕೆ ನಮಗೆ ಶಕ್ತಿ ಸಾಲದು ಅಂದರು. ಅದಲ್ಲದೆ ಇವರು ತಾವು ಸಂಚರಿಸಿ ನೋಡಿದ ದೇಶದ ವಿಷಯವಾಗಿ ಇಸ್ರಾಯೇಲರಿಗೆ ಅಶುಭ ಸಮಾಚಾರವನ್ನು ಹೇಳುವವರಾಗಿ, ನಾವು ಸಂಚರಿಸಿ ನೋಡಿದ ದೇಶವು ತನ್ನಲ್ಲಿ ವಾಸಿಸುವವರನ್ನು ನುಂಗಿಬಿಡುತ್ತದೆ. ಅದಲ್ಲದೆ ನಾವು ಅದರಲ್ಲಿ ನೋಡಿದ ಜನರೆಲ್ಲರೂ ಬಹಳ ಎತ್ತರವಾದವರು, ಅಲ್ಲಿ ನೆಫೀಲಿಯರನ್ನ ಅಂದರೆ ನೆಫೀಲಿಯ ವಂಶದವರಾದ ಉನ್ನತ ಪುರುಷರನ್ನ ನೋಡಿದೆವು. ನಾವು ಅವರ ಮುಂದೆ ಮಿಡತೆಗಳಂತೆ ಇದ್ದೇವೆಂದು ತಿಳಿದುಕೊಂಡೆವು, ಅವರಿಗೂ ನಾವು ಹಾಗೆಯೇ ತೋರಿದೆವು ಅಂದರು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ಐಗುಪ್ತ ದೇಶ ಎನ್ನುವಂಥ ದಾಸತ್ವದಿಂದ ಇಸ್ರಾಯೇಲ್ಯರನ್ನ ಬಿಡುಗಡೆ ಮಾಡುವುದಕ್ಕಾಗಿ ಯಾರನ್ನ ನಾಯಕನನ್ನಾಗಿ ನೇಮಿಸಿದರು? ಮೋಶೆಯನ್ನು ನಾಯಕನನ್ನಾಗಿ ನೇಮಿಸಿದಾದ ಮೇಲೆ ಆ ಫರೋಹನ ಕೈ ಕೆಳಗಡೆ ದಾಸತ್ವದಿಂದ ದೇವರು ಬಿಡುಗಡೆ ಮಾಡುವುದಕ್ಕಾಗಿ 10 ಉಪದ್ರವಗಳನ್ನು ಆ ಒಂದು ಇಸ್ರಾಯೇಲ್ಯರಿಗೆ ಅಲ್ಲದೆ ಐಗುಪ್ತರಿಗೆ ಶ್ರಮೆ ಸಂಕಟವನ್ನ ಕೊಟ್ಟರು ಪ್ರಿಯರೇ, ತನ್ನ ಮಕ್ಕಳನ್ನ ಬಿಡಿಸುವುದಕ್ಕಾಗಿ. ಹಲ್ಲೆಲೂಯಾ, ಪ್ರೇಸ್. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇವರು ಅರಣ್ಯದಲ್ಲಿ ಹೋಗ್ತಾ ಇರಬೇಕಾದ್ರೆ ಪ್ರತಿ ಸಾರಿಯೂ ಕೂಡ ಈ ಇಸ್ರಾಯೇಲರು ಏನ್ ಮಾಡ್ತಾ ಇದ್ದಾರೆ? ಮೋಶೆಯ ಮೇಲೆ ಗುಣಗುಡ್ತಾ ಇದ್ದಾರೆ, ಆರೋನನ ಮೇಲೆ ಗುಣಗುಡ್ತಾ ಇದ್ದಾರೆ, ಮೋಶೆಯ ನಾಯಕತ್ವವನ್ನೇ ಶಂಕಿಸ್ತಾ ಇದ್ದಾರೆ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ನೀವು ಇನ್ನೂ ದಾಸತ್ವದಲ್ಲಿರುವವರಲ್ಲ, ನೀವು ಇನ್ನೂ ದಾಸತ್ವ ಎನ್ನುವಂಥ ನೊಗವನ್ನ ಹೊತ್ತುಕೊಂಡವರು ಅಲ್ಲ,
ನಿಮ್ಮನ್ನು ನಾನು ಸ್ವತಂತ್ರರನ್ನಾಗಿ ಮಾಡಿದ್ದೇನೆ. ಹಲ್ಲೆಲೂಯಾ. ಆದರೆ ಇವರಾದರೂ ನೆನೆಸ್ತಾ ಇದ್ದಾರೆ, ನಮಗಿನ್ನೂ ದಾಸತ್ವನೇ ಬೇಕು. ಅವರು ಐಗುಪ್ತದಿಂದ ಹೊರಗಡೆ ಬಂದರೂ ಕೂಡ ಅವರಿಗೆ ಐಗುಪ್ತ ದೇಶದಲ್ಲಿ ಸಿಗುವಂತ ಆಹಾರದ ಮೇಲೆ ತಮ್ಮ ಮನಸ್ಸು ಹೋಗಿದೆ. ಐಗುಪ್ತ ದೇಶದಲ್ಲಿ ನಾವು ಬಿಟ್ಟಿಯಾಗಿ ಅಲ್ಲೇ ಕೆಲಸ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನು ಅವರು ಮಾತಾಡ್ತಾ ಇದ್ದಾರೆ. ನಮಗೆ ಐಗುಪ್ತ ದೇಶವೇ ಬೇಕು, ದೇವರು ಕೊಡುವಂಥ ವಾಗ್ದಾನದ ಸ್ವಾಸ್ಥ್ಯ ದೇಶ ನಮಗೆ ಬೇಕಾಗಿಲ್ಲ. ಪ್ರತಿಯೊಬ್ಬರು ಕೂಡ ಗುಣಗುಟ್ಟುವಂಥದ್ದನ್ನ ದೇವರು ನೋಡ್ತಾ ಇದ್ದಾನೆ. ಗುಣಗುಟ್ಟುವಂಥ ಸ್ವರವನ್ನ ಮೋಶೆ ಹೇಳ್ತಾನೆ, ಏನಂತೇಳಿ, ನೀವು ನನಗೆಲ್ಲ ಗುಣಗುಡ್ತಾ ಇರೋದು. ಯಾರಿಗೆ ಗುಣಗುಡ್ತಾ ಇದ್ದೀರಿ ನೀವು? ದೇವರಿಗೆ ಗುಣಗುಡ್ತಾ ಇದ್ದೀರಿ. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಅಂತಹ ಗುಣಗುಟ್ಟುವಂತ ಆ ಲಕ್ಷೋಪಲಕ್ಷ ಜನರ ಮಧ್ಯದಲ್ಲಿ ಒಬ್ಬ ವ್ಯಕ್ತಿಯ ಕುರಿತಾಗಿ ದೇವರು ಸಾಕ್ಷಿ ಕೊಡ್ತಾ ಇದ್ದಾನೆ ಪ್ರಿಯರೇ. ಯಾರಂತ? ಆತನ ಹೆಸರು ಕಾಲೇಬನು ಎಂಬುದಾಗಿ. ಹೆಸರೇನ್ರಿ ಆತನ ಹೆಸರು? ಕಾಲೇಬನು. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ಆ ಕಾಲೇಬನ ಹೆಸರಿನಲ್ಲೇ ಉಲ್ಟಾ ಓದಿದ್ರೆ ಬಲ ಎನ್ನುವಂಥದ್ದು ಏನಾಗಿದ್ರೆ ಆತನಲ್ಲಿ ಹೆಚ್ಚಾಗಿರುವಂಥದ್ದು. ಆತನಲ್ಲಿ ದೇವರ ಮೇಲೆ ಶ್ರೇಷ್ಠವಾದಂಥ ನಂಬಿಕೆಯ ಮಾತುಗಳನ್ನ ಮಾತಾಡಿರ್ತಕ್ಕಂಥ ಸ್ಥಿತಿಯನ್ನ, ದೇವರೇ ಸಾಕ್ಷಿ ಕೊಟ್ಟಂತ ಸ್ಥಿತಿಯನ್ನ ನಾವು ಸತ್ಯವೇದದಲ್ಲಿ ನೋಡ್ತಾ ಇದ್ದೇವೆ ಪ್ರಿಯರೇ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಇವತ್ತಿನ ದಿವಸದಲ್ಲಿ ದೇವರು ನಮ್ಮನ್ನ ದಾಸತ್ವದಿಂದ ಬಿಡುಗಡೆ ಮಾಡಿದಾನಲ್ವಾ, ಆ ಒಂದು ಐಗುಪ್ತದಿಂದ, ಆ ಬಾಬೇಲಿನಿಂದ, ಆ ಒಂದು ಏನಂತ ಹೇಳ್ತೀವಿ ಕೆಟ್ಟದಾಗಿರ್ತಕ್ಕಂಥ ಸ್ಥಿತಿಗತಿಗಳಿಂದ ದೇವರು ನಮ್ಮನ್ನ ಬಿಡುಗಡೆ ಮಾಡಿ ಸ್ವತಂತ್ರದ ಕಡೆಗೆ ನಡೆಸಿದಾನಲ್ವಾ. ಆದರೂ ಕೂಡ ಇವತ್ತಿನ ದಿವಸ ಅನೇಕರು ನಾವೇನ್ ಮಾಡ್ತಾ ಇದ್ದೇವೆ? ಗುಣಗುಟ್ಟುವವರಾಗಿದ್ದೇವೆ. ಏನ್ ಮಾಡುವಂತವರಾಗಿದ್ದೇವೆ? ಗುಣಗುಟ್ಟುವವರಾಗಿದ್ದೇವೆ. ದೇವರು ಎಲ್ಲವನ್ನು ಕೊಟ್ಟಿದ್ದಾನೆ. ಉಡಲಿಕ್ಕೆ ಬಟ್ಟೆಗಳನ್ನು ಕೊಟ್ಟಿದ್ದಾನೆ, ತಿನ್ನಲಿಕ್ಕೆ ಆಹಾರವನ್ನು ಕೊಟ್ಟಿದ್ದಾನೆ, ಆತನು ನಮಗೆ ಬೇಕಾಗಿರುವಂಥದ್ದು ಎಲ್ಲವನ್ನು ಒದಗಿಸಿ ಕೊಟ್ಟಿದ್ದಾನೆ. ಆದರೂ ಕೂಡ ಏನ್ರಿ ಗುಣಗುಟ್ಟದು. ಇಸ್ರಾಯೇಲರಿಗಂತೆ 40 ವರ್ಷಗಳ ಕಾಲ ಏನ್ ಮಾಡಿದ್ರಂತ ದೇವರು? ಏನ್ ಮಾಡಿದ್ರಿ? ಊಟ ಮಾಡಲಿಕ್ಕೆ ಆಹಾರ ಏನಾಗ್ಲಿಲ್ಲ, ಕಡಿಮೆ ಆಗ್ಲಿಲ್ಲ. ಅವ್ರ ಬಟ್ಟೆ ಏನಾಗ್ಲಿಲ್ಲಂತೆ, ಹರಿದು ಹೋಗ್ಲಿಲ್ಲ. ಅವರ ಕಾಲುಗಳು ಏನಾಗ್ಲಿಲ್ಲಂತೆ, ಬಾತು ಹೋಗ್ಲಿಲ್ಲ. ಅವರು ತಾವಾಗಿಯೇ ಶಿಕ್ಷೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ತಾವಾಗಿಯೇ ಗುಣಗುಟ್ಟಿ, ತಾವಾಗಿಯೇ ದೇವರಿಗೆ ವಿರುದ್ಧವಾಗಿ ಮಾತಾಡಿದಂಥ ಕಠಿಣ ಮಾತುಗಳನ್ನು ದೇವರು ನೆನಪು ಮಾಡಿಕೊಂಡು ಅವರು ಶಿಕ್ಷೆಗೆ ಅವರೇ ಪಾತ್ರರಾಗ್ತಾ ಇದ್ದಾರೆ ಹೊರತಾಗಿ ದೇವರು ಅವರಿಗೆ ಶಿಕ್ಷೆಯನ್ನ ಕೊಡ್ತಾ ಇಲ್ಲ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಅಂತಹ ಜನರ ಮಧ್ಯದಲ್ಲಿ ಒಂದು ನಂಬಿಕೆಯ ವೀರನಾಗಿ ಯಾರು ಕಾಣಿಸ್ತಾ ಇದ್ದಾನ್ರಿ? ಕಾಲೇಬನು ಎನ್ನುವಂಥ ವ್ಯಕ್ತಿ. 14ನೇ ಅಧ್ಯಾಯ ಅದೇ ಅರಣ್ಯಕಾಂಡ ಪುಸ್ತಕ 24ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ನನ್ನ ದಾಸನಾದ ಕಾಲೇಬನು ಅಂತಹ ಮನಸ್ಸುಳ್ಳವನಾಗಿರದೆ ಮನಃಪೂರ್ವಕವಾಗಿ ನನ್ನ ಮಾತನ್ನ ಅನುಸರಿಸಿ ನಡೆದದ್ದರಿಂದ ಅವನು ಸಂಚರಿಸಿದ ಆ ದೇಶದಲ್ಲಿ ಸೇರಿಸುವೆನು. ಹಲ್ಲೆಲೂಯಾ. ನೋಡ್ರಿ, ನಂಬಿಕೆ ಮಾತಿನ ಒಂದು ಪ್ರತಿಫಲ, ಒಂದು ಶ್ರೇಷ್ಠತೆ ಎಷ್ಟು ಮಹತ್ವವಾಗಿರುವಂಥದ್ದು ಎಂಬುದಾಗಿ. ಹಲ್ಲೆಲೂಯಾ. ಪ್ಲೀಸ್, ಅನೇಕ ನಾವು ದೇವ್ರು ನಂಬಿರ್ತೀವಿ, ಆದರೂ ಕೂಡ ಅಪನಂಬಿಕೆ ಮಾತುಗಳನ್ನೇ ಮಾತಾಡುವಂಥವ್ರಾಗಿರ್ತೀವಿ. ದೇವರು ಹೇಳಿದ್ದಾನೆ, ವಾಗ್ದಾನಗಳನ್ನು ಕೊಟ್ಟಿದ್ದಾನೆ. ಆ ವಾಗ್ದಾನಗಳನ್ನು ನಾನು ನಿನ್ನ ಜೀವಿತದಲ್ಲಿ ನೆರವೇರಿಸ್ತೀನಿ ಎಂಬುದಾಗಿ ದೇವರು ಭಾಷೆ ಕೊಟ್ಟಿದ್ದಾನೆ, ಮಾತು ಕೊಟ್ಟಿದ್ದಾನೆ. ದೇವರಿಗಿಂತ ದೊಡ್ಡದು ಯಾವುದಾದ್ರೂ ಇದೆಯಾ ಲೋಕದಲ್ಲಿ? ದೇವರು ಹೇಳಿದ್ದಾನೆ, ನಾನೇ ನಿನ್ನ ಮುಂದುಗಡೆಯಾಗಿ ಇರ್ತೇನೆ ಎಂಬುದಾಗಿ, ನಾನೇ ನಿನಗೆ ಹಿಂಬಲವಾಗಿ ಇರ್ತೀನಿ ಎಂಬುದಾಗಿ, ನಾನೇ ನಿನ್ನ ಸಂಗಡಿಗನಾಗಿ ಜೊತೆಗಾರನಾಗಿ ಇರ್ತೀನಿ ಎಂಬುದಾಗಿ. ಕಳವಳಗೊಳ್ಳಬೇಡ, ಅಂಜಬೇಡ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮೋಶೆಗೆ ಜೊತೆ ಇರುವಂತೆ ನಿನ್ನ ಜೊತೆಯೂ ಕೂಡ ನಾನು ಇರ್ತೀನಿ ಎಂಬುದಾಗಿ, ಯುಗದ ಸಮಾಪ್ತಿಯವರೆಗೆ ನಾನು ನಿನ್ನನ್ನು ಕೈ ಬಿಡೋದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಆದರೂ ಕೂಡ ನಾವು ದೇವರನ್ನು ಏನು ಮಾಡ್ತೀವಿ? ಅಲಕ್ಷ್ಯ ಮಾಡ್ತೀವಿ. ಪೇತ್ರ ಎಲ್ಲಿವರೆಗೆ ಯೇಸುವನ್ನು ನೋಡಿದ್ರು ಅಲ್ಲಿವರೆಗೆ ನೀರಿನ ಮೇಲೆ ಏನು ಮಾಡ್ತಾ ಇದ್ದಾನೆ? ನಡೀತಾ ಇದ್ದಾನೆ. ಆದರೆ ಯೇಸುವನ್ನು ನೋಡುವಂಥದ್ದನ್ನು ಬಿಟ್ಟು ಗಾಳಿಯನ್ನು ನೋಡಿದಂತೆ. ಏನು ಹೇಳ್ತದೆ ವಾಕ್ಯ? ಗಾಳಿಯನ್ನು, ತೆರೆಗಳನ್ನು. ಆ ಒಂದು ಏನು ಹೇಳ್ತಾ ಇದ್ದೇವೆ? ಗಾಳಿ ಅಂದ ತಕ್ಷಣ ನಮಗೆ ಸಾಮಾನ್ಯವಾಗಿ ಹಳ್ಳಿ ಭಾಷೆಯಲ್ಲಿ ಏನು ಅನ್ಕೊಂತೀವಿ ನಾವು? ಗಾಳಿ ಅಂದ್ರೆ ಏನು? ದೇವ. ಅಲ್ಲೇ ಪ್ರೈಸ್ ಲಾರ್ಡ್. ಸತ್ಯವೇದದಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ, ವಾಯುಮಂಡಲದ ಅಧಿಪತಿ ಎಂಬುದಾಗಿ. ಏನಂತ ಕರೀತಾರೆ ದೆವ್ವಕ್ಕೆ? ವಾಯುಮಂಡಲದ ಅಧಿಪತಿ. ಅದರ ಸಲುವಾಗಿ ವಾಯು ಬಂದಿದೆ, ದೆವ್ವ ಬಂದಿದೆ ಎಂಬುದಾಗಿ ಏನು ಮಾಡ್ತಾ ಇರ್ತೀವಿ? ನೋಡ್ತಾ ಇರ್ತೀವಿ. ದೇವರನ್ನ ನೋಡಪ್ಪ ಪೇತ್ರ ಅಂತ ಹೇಳಿದ್ರೆ, ಪೇತ್ರ ಯಾರು ನೋಡ್ತಾ ಇದ್ದಾನಂತೆ? ಗಾಳಿನ ನೋಡ್ತಾ ಇದ್ದಾನೆ. ಗಾಳಿನ ನೋಡಿದಾಗ ಪೇತ್ರ ನಡೆದನ, ಮುಳುಗಿದ್ನ? ಏನು ಮಾಡಿದ? ಮುಳುಗಿದ. ಆದರೂ ಕೂಡ ಆ ಸಮಯದಲ್ಲಿ ಚಿಕ್ಕದಾದಂಥ ಪ್ರಾರ್ಥನೆ ಪೇತ್ರನ ಪ್ರಾಣವನ್ನು ಏನು ಮಾಡ್ತೀರಿ? ಉಳಿಸ್ತು ಪ್ರಿಯರೇ. ಕಾರಣ ಒಂದೇ, ದೇವರಿಗೆ ನಂಬಿಕೆಯ ಮಾತನ್ನು ನೀನು
ಮಾತಾಡಬೇಕಾದ. ಅಪನಂಬಿಕೆಯ ಮಾತು ನಿನ್ನ ತುಟಿಯಿಂದ ಬರಲೇಬಾರದು. ಕಾಲೇಬನಿಗೆ ಗೊತ್ತಿಲ್ವಾ ಅವರು ಉನ್ನತವಾದಂಥ ಪುರುಷರು ಎಂಬುದಾಗಿ? ಕಾಲೇಬನಿಗೆ ಗೊತ್ತಿಲ್ವಾ ಅಷ್ಟು ಹೈಟ್ ಇರ್ತಕ್ಕಂಥ ವ್ಯಕ್ತಿಗಳನ್ನು ಜಯಿಸೋದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಎಂಬುದಾಗಿ? 7 ಜನಾಂಗಗಳು ಅದನ್ನು ಸ್ವಾಸ್ಥ್ಯ ಮಾಡಿಕೊಂಡಿದ್ದಾರೆ, ಅವರನ್ನು ನಾವು ಜಯಿಸೋದಕ್ಕೆ ಸಾಧ್ಯನೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಕಾಲೇಬನಿಗೆ ಗೊತ್ತು. ಆದರೆ ಕಾಲೇಬ್ ಅವ್ರನ್ನ ನೋಡ್ತಾ ಇಲ್ಲ. ಯಾರು ನೋಡ್ತಾ ಇದ್ದಾನ್ರಿ? ನನ್ನ ದೇವರು ನನಗೆ ಬಿಡುಗಡೆಯನ್ನು ಕೊಡ್ತಾನೆ ಎಂಬುದಾಗಿ. ಯಾರು ನೋಡ್ತಾ ಇದ್ದಾನೆ? ದೇವರನ್ನು ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅದರ ಸಲುವಾಗಿ ದೇವರು ವಾಕ್ಯ ಹೇಳ್ತಾ ಇದೆ, ದೇವರು ಸಾಕ್ಷಿ ಕೊಡ್ತಾ ಇದ್ದಾನೆ ಪ್ರಿಯರೇ, ನನ್ನ ದಾಸನಾದ ಕಾಲೇಬನು ಅಂತ ಮನಸ್ಸುಳ್ಳವನಾಗಿರದೆ ಮನಃಪೂರ್ವಕವಾಗಿ ನನ್ನ ಮಾತನ್ನು ಅನುಸರಿಸಿ ನಡೆದದ್ದರಿಂದ ಅವನು ಸಂಚರಿಸಿದ ಆ ದೇಶದಲ್ಲಿ ಸೇರಿಸುವೆನು ಎಂಬುದಾಗಿ. ಹಲ್ಲೆಲೂಯಾ. ಯಾರು ಸೇರುತ್ತಾರೆ? ಕಾಲೇಬು. ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯರೇ ನಾವು ನೋಡ್ತಾ ಇದ್ದೇವೆ, ದೇವರು ಮೋಶೆಗೆ ಹೇಳಿದ್ರು ಏನಂತೇಳಿ, ಹೋಗಿ ನೀವು ನಾನು ನಿಮಗೆ ಸ್ವಾಸ್ಥ್ಯವಾಗಿ ಕೊಡುವಂಥ ದೇಶ ಹಾಲು ಜೇನು ಹರಿಯುವಂಥ ದೇಶವಾ ಎಂಬುದಾಗಿ ನೀವು ನೋಡಿಕೊಂಡು ಬರ್ರಿ ಎಂಬುದಾಗಿ. ಮೋಶೆ ಒಂದೊಂದು ಕುಲದವರಿಂದ ಎಷ್ಟು ಜನರನ್ನು ಕಳಿಸ್ತಾನ್ರಿ? 12 ಜನರನ್ನು ಕಳಿಸ್ತಾನೆ. ಎಷ್ಟು ಜನರನ್ನು ಕಳಿಸ್ತಾನೆ? 12 ಜನರು. ಈ 12 ಜನರ ಕುರಿತಾಗಿ ನಾವು 13ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ ದೇವರು ಹೇಳಿರುವಂಥದ್ದನ್ನು ನಾವು ನೋಡ್ತಾ ಇರ್ತೀವಿ. ಅರಣ್ಯಕಾಂಡ ಪುಸ್ತಕದಲ್ಲಿ ಇವರು ಹೋದ್ರು. ಎಷ್ಟು ದಿವಸ ನೋಡಿದ್ರಂತ ಅದನ್ನ? 40 ದಿವಸ. ಎಷ್ಟು ದಿವಸ ರೀ? 40 ದಿವಸ ಇವರು ನೋಡಿದ್ರು. 40 ಎನ್ನುವಂಥ ಸಂಖ್ಯೆ ಸತ್ಯವೇದದಲ್ಲಿ ಕಠಿಣವಾದಂಥ ಪರೀಕ್ಷೆಗೆ ಸಾದೃಶ್ಯವಾಗಿರ್ತಕ್ಕಂಥ ಒಂದು ಸಂಖ್ಯೆಯಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. 40 ಎನ್ನುವಂಥದ್ದು ಉಪವಾಸದ ಸಂಖ್ಯೆಯಾಗಿ ಕೂಡ ನಾವು ಕಾಣ್ತಾ ಇರ್ತೇವೆ. 40 ದಿವಸ ಮೋಶೆ ಉಪವಾಸ ಮಾಡಿದ, 2 ಸಾರಿ. 40 ದಿವಸ ಏಲಿಯನ್ ಉಪವಾಸ ಮಾಡಿದ, 40 ದಿವಸ ನರಾವತಾರಿಯಾಗಿ ಬಂದಿರತಕ್ಕಂಥ ದೇವರಾದಂಥ ಯೇಸು ಕ್ರಿಸ್ತನ ಉಪವಾಸ ಮಾಡಿದ. ಅದೇ ರೀತಿಯಾಗಿ 40 ಎನ್ನುವಂಥದ್ರ ಕುರಿತಾಗಿ ನಾವು ನೋಡುವಾಗ ಇವರು ಕೂಡ 40 ದಿವಸ ಕಠಿಣವಾಗಿ ಅವ್ರು ಯಾರಿಗೂ ಕೂಡ, ಶತ್ರುಗಳಿಗೆ ಯಾರಿಗೂ ಕೂಡ ಕಾಣಲಾರದೆ ಅದನ್ನ ಏನಂತ ಹೇಳ್ತೀವಿ ನಾವು? ಸ್ಪೈ ಮ್ಯಾನ್. ಅಂದ್ರೆ ಯಾರಿಗೂ ಕೂಡ ಕಾಣಲಾರದೆ ಹೋದಂಥ ವ್ಯಕ್ತಿ, ಗೂಢಾಚಾರಿ ವ್ಯಕ್ತಿಗಳಾಗಿ 12 ಜನರು ಎಷ್ಟು ದಿವಸ ನೋಡಿದ್ರಂತದನ್ನ? 40 ದಿವಸ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಇವರು ಹೋಗಿ ನೋಡಿದ್ರು, ನಿಜವಾಗ್ಲೂ ಅದು ಹಾಲು ಜೇನು ಹರಿಯುವ ದೇಶವೇ, ದೇವರವರಿಗೆ ಭಾಷೆ ಕೊಟ್ಟಿರೋದಂಥ ರೀತಿಯಲ್ಲೇ ಇರುವಂಥದ್ದೇ. ಆದರೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅದರಲ್ಲಿ 10 ಜನರು ಏನು ಮಾಡ್ತಾ ಇದ್ದಾರೆ? ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಅಂದ್ರೆ ಏನ್ರಿ? ದೇವರನ್ನು ಮುಂದಿಟ್ಟು ಮಾತಾಡ್ತಾ ಇದ್ರು. ಅವರ ಮಾತುಗಳು ಏನಾಗಿದೆ? ಸಂಪೂರ್ಣವಾಗಿ ಅಲ್ಲಿರ್ತಕ್ಕಂಥ ನೆಫೀಲಿಯರನ್ನ ಕಾಣ್ತಾ ಇದೆ. ಅವ್ರ ಕಣ್ಣೆದುರಿಗೆ ಇವ್ರಿಗೆ ಹೆಂಗೆ ಕಾಣಿಸ್ತಾ ಇದ್ದಾರಂತೆ? ಮಿಡತೆಗಳ ಹಾಗೆ. ಮಿಡತೆ ಮತ್ತು ಮನುಷ್ಯ. ಅಲ್ಲೆಲ್ಲೂ ಯಾವಾಗಾದ್ರೂ ನೀವು ಆಲೋಚನೆ ಮಾಡಿರ್ತೀರಾ? ಇರುವೆ ಮನುಷ್ಯನಾದರೆ ಉಲ್ಟಾ ಪಲ್ಟಾ ಆದರೆ ಆಲೋಚನೆ ಮಾಡಿದಂಥ ಸಮಯದಲ್ಲಿ ನೀನು ಹೆಂಗಿರ್ತೀಯ? ಹಲ್ಲೆಲೂಯಾ. ನೀವು ಆಲೋಚನೆ ಮಾಡೋ ವಿಧಾನ ಗೊತ್ತಿಲ್ಲ. ಹಲ್ಲೆಲೂಯಾ. ಹೇಳೋದು ಅರ್ಥ ಆಗ್ತಾ ಇದೆನಾ? ಪ್ರೈಸ್ ದಿ ಲಾರ್ಡ್. ನೀನು ಎಕ್ಸಾಂಪಲ್ ಆಗಿ ಇರುವೆ ಅಂತೇಳಿ ತಿಳ್ಕೊ ಸ್ವಲ್ಪ ಹೊತ್ತ. ಹಲ್ಲೆಲೂಯಾ. 6 ಫೀಟ್ 5 ಫೀಟ್ ಎತ್ತರ ಇರ್ತಕ್ಕಂಥ ಮನುಷ್ಯನು ನಿನ್ನ ಮುಂದೆ ಬಂದಾಗ ನಿನಗೆ ಹೆಂಗೆ ಅನ್ಸುತ್ತೆ? ಆ ಸಮಯದಲ್ಲಿ ಹೆಂಗೆ ಅನ್ಸುತ್ತೆ ರೀ? ಹೆಂಗೆ ಅನ್ಸುತ್ತೆ? ಆತ ಯಾವಾಗ ನನ್ನ ಮೇಲೆ ಕಾಲಿಡ್ತಾನೋ, ಆತ ಯಾವಾಗ ಅಂತೇಳಿ ಉಸಿರುವುದಿದ್ರಪ್ಪ ಅಂದ್ರೆ ನಾನು ಎಲ್ಲಿಗೆ ಹೋಗ್ತೀನೋ, ಆತನು ತಿಳಿದು ಮಾಡ್ತಾನೋ ತಿಳಿಯದೆ ಮಾಡ್ತಾನೋ ನನಗೆ ಗೊತ್ತಿಲ್ಲ. ಆದರೆ ನನಗೇನಿದೆ? ಅಪಾಯ ಎನ್ನುವಂಥದ್ದಿದೆ. ಆ ರೀತಿಯಾಗಿರ್ತಕ್ಕಂಥ ಸಂದರ್ಭ ಪ್ರಿಯರು. ಯಾರ್ದ್ರಿ? ಮಿಡತೆಗಳೋಪಾದಿಯಲ್ಲಿ ಇವರು ಕಾಣಿಸ್ತಾ ಇದ್ದಾರೆ. ಇವ್ರು ಹೆಂಗೆ ಕಾಣಿಸ್ತಾ ಇದ್ದಾರಂತೆ? ನೆಫೀಲಿಯರು ಬಹಳ ದೈತ್ಯ ಆಕಾರ ಮನುಷ್ಯರಂತೆ. ಹಲ್ಲೆಲೂಯಾ. ಅವರಿಗೆ ಇವರು ಮಿಡತೆಗಳ ಹಾಗೆ ಕಾಣಿಸ್ತಾ ಇದ್ದಾರೆ. ಅಂದ್ರೆ ಅವ್ರು ಎಷ್ಟು ಬಲಾಢ್ಯರು, ಬಹಳ ಉನ್ನತವಾದಂಥ ಪುರುಷರು ಅವರು ಆಗಿರಬೇಡ. ಹಲ್ಲೆಲೂಯಾ. ಆದರೂ ಕೂಡ ಕಾಲೇಬನ್ ಏನು ಮಾಡ್ತಾ ಇದ್ದಾನ್ರಿ? ಅವ್ರನ್ನ ನೋಡ್ತಾ ಇದ್ದ. ಹಲ್ಲೆಲೂಯಾ. ಇತರಿಗೂ ಕೂಡ ಸೇಮ್ ಕಣ್ಣುಗಳಲ್ವ ಇರೋದು? ಇತರಿಗೂ ಕೂಡ ಅವರು ಹಾಗೆಯೇ ಕಾಣಿಸಿರುವಂಥದ್ದಲ್ವಾ? ಆದರೂ ಕೂಡ ಈತನು ಯಾರನ್ನು ನೋಡ್ತಾ ಇದ್ದಾನ್ರಿ? ದೇವರನ್ನು ನೋಡ್ತಾ ಇದ್ದಾನೆ ಪ್ರಿಯರೇ. ಅದಕ್ಕಾಗಿ ದೇವರು ಆತನಿಗೆ ಭಾಷೆ ಕೊಟ್ಟ, ಕಾಲೇಬನೇ, ನನ್ನನ್ನು ನೀನು ಘನಪಡಿಸಿದ ಕಾರಣಕ್ಕಾಗಿ ನನ್ನ ದಾಸನಾದಂಥ ನೀನು ಅಂತಹ ಮನಸ್ಸುಳ್ಳವನಾಗಿರದೆ ಮನಪೂರ್ವಕವಾಗಿ ನನ್ನ ಮಾತನ್ನು ನೀನು ಅನುಸರಿಸಿ ನಡೆದ ಕಾರಣಕ್ಕಾಗಿ ನಾನು ನಿನ್ನನ್ನು ಏನು ಮಾಡ್ತೀನಿ? ಸ್ವಾಸ್ಥ್ಯ ಭೂಮಿಯ ಒಳಗಡೆ ಸೇರಿಸ್ತೀನಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾಕೆ ಇಸ್ರಾಯೇಲ್ 40 ವರ್ಷ ಅರಣ್ಯದಲ್ಲಿ ಅಲೆದಾಡಬೇಕಾಯ್ತು ಗೊತ್ತಾ? ಇವರು 40 ದಿವಸ ಹೋಗಿ ಇವರು ಏನು ಮಾಡಿದ್ರಂತೆ? ಸಂಪೂರ್ಣವಾಗಿ ದೇವರಿಗೆ ವಿರುದ್ಧವಾದಂಥ ರೀತಿಯಲ್ಲಿ ಮಾತಾಡಿದ ಕಾರಣಕ್ಕಾಗಿ ದೇವರು ಹೇಳಿದರು, ಕೋಪಗೊಂಡೇನಂತೇಳಿ 40 ವರ್ಷ ನಿಮ್ಮನ್ನು ನಾನೇನು ಮಾಡ್ತೀನಿ? ಅರಣ್ಯದಲ್ಲಿ ಸಂಚರಿಸುವವರನ್ನಾಗಿ ಮಾಡ್ತೀನಿ ಅಂತ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಐಗುಪ್ತದಿಂದ ಇಸ್ರಾಯೇಲ್ ದೇಶಕ್ಕೆ ಹೋಗಬೇಕಾದ್ರೆ 11 ದಿವಸಗಳ ಕಾಲ ಸಾಕು ಪ್ರಿಯರೇ. ಎಷ್ಟು ದಿವಸ ರೀ? 11 ದಿವಸ. ಹಲ್ಲೆಲೂಯಾ. ಆದರೆ ಇವರು ಎಷ್ಟು ದಿವಸ ಅಂತೆ? 40 ವರ್ಷಗಳು. ಎಷ್ಟು ವರ್ಷಗಳಂತೆ? 40 ವರ್ಷಗಳು. 11 ದಿವಸಕ್ಕೂ 40 ವರ್ಷಕ್ಕೂ ಎಷ್ಟು ವ್ಯತ್ಯಾಸ! ಒಂದು ಸಾರಿ ನೀವು ನಿಮ್ಮ ಚೈಲ್ಡ್ಹುಡ್ ಕಡೆಗೆ ಬನ್ನಿ.
ನೀವು ಚಿಕ್ಕವರಾಗಿರುವ 1ನೇ ಕ್ಲಾಸ್ ಓದುವಂಥ ಸಮಯ ಮೊದಲುಗೊಂಡು ಇಲ್ಲಿವರೆಗೆ ಆಲೋಚನೆ ಮಾಡಿದ ಎಷ್ಟು ವರ್ಷಗಳು ಆಗ್ಬಿಟ್ಟವ ಅಂತೇಳಿ ನಿಮಗೆ ಲೆಕ್ಕ ಆಗ್ತಾ ಇರ್ತೀರಿ. ಆದರೆ ಇರುವಂಥದ್ದು ಎಷ್ಟು ರೀ? ಸ್ವಲ್ಪ ದಿವಸಗಳು. ಒಂದು ವರ್ಷಕ್ಕೆ ಎಷ್ಟು ದಿವಸಗಳಿದ್ದಾವೆ? 365. ಒಂದು ವೇಳೆ ಲೀಪ್ ಇಯರ್ ಬಂದರೆ 366. ಒಂದು ದಿವಸ ಎಕ್ಸ್ಟ್ರಾ ಬರುತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸ್ವಲ್ಪ ದಿವಸಗಳು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, 40 ವರ್ಷಗಳು ಇವರು ಅಡವಿಯಲ್ಲಿ ಸಂಚರಿಸುವರಾದ್ರ ಕಾರಣ ಏನಂದರೆ ಅಪನಂಬಿಕೆಯ ಗುಣುಗುಟ್ಟುವಿಕೆಯ ಮಾತುಗಳನ್ನು ಮಾತಾಡಿದ್ದರಿಂದ ದೇವರ ಶಕ್ತಿಯನ್ನು, ದೇವರ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಇವ್ರು ಏನು ಮಾಡಿದ್ರು? ಕಡೆಗಣಿಸಿದ್ದರಿಂದ. ದೇವರ ವಾಕ್ಯ ಹೇಳ್ತಾ ಇದೆ. ಆದರೆ ಯೆಹೋಶುವನಿಗೆ ದೇವರು ಎಂತಹ ಆಶೀರ್ವಾದ ಕೊಟ್ಟರು ನೋಡ್ರಿ. ಕಾಲೇಬನಿಗೆ ಯೆಹೋಶುವನಿಗೆ ಇಬ್ಬರಿಗೆ ದೇವರು ಎಂತ ಆಶೀರ್ವಾದ ಕೊಟ್ಟರು ನೋಡಿ. ಯೆಹೋಶುವನ ಗ್ರಂಥ 14ನೇ ಅಧ್ಯಾಯ 6ರಿಂದ 14 ವಚನಗಳನ್ನು ನಾವು ನೋಡುವಾಗ ಎಲ್ಲರೂ ಯೆಹೋಶುವ ಮತ್ತು ಕಾಲೇಬನ ಹೊರತುಪಡಿಸಿ ಉಳಿದಿರ್ತಕ್ಕಂಥವ್ರು ಎಲ್ಲರೂ ಕೂಡ ಏನಾಗಿದ್ರಿ? ಅರಣ್ಯದಲ್ಲಿ ನಾಶವಾಗಿ ಹೋದ್ರು. ಏನಾದ್ರಂತೆ? ಅರಣ್ಯದಲ್ಲಿ ನಾಶವಾಗಿ ಹೋದ್ರು. ಯಾಕೆ ನಾಶವಾದರು? ಅವರ ಗುಣಗುಟ್ಟುವಿಕೆಯ ಮಾತುಗಳು, ಅವರ ಅಪನಂಬಿಕೆಯ ಮಾತುಗಳು, ದೇವರಿಗೆ ವಿರುದ್ಧವಾಗಿ, ದೇವ ಸೇವಕರುಗಳಿಗೆ ವಿರುದ್ಧವಾಗಿ ಮಾತಾಡಿರ್ತಕ್ಕಂಥ ಮಾತುಗಳು, ಅವೆಲ್ಲವುಗಳಿಂದ ಅವ್ರು ಏನಾದ್ರಿ? ನಾಶವಾದರು ಪ್ರಿಯರೇ. ಆದರೆ ನಂಬಿಕೆಯ ಮಾತನ್ನು ಮಾತಾಡಿದ ಕಾಲೇಬನು ಸ್ವಾಸ್ಥ್ಯವನ್ನು ಪಡೆದುಕೊಂಡವನಾಗಿ, ಎಬ್ರೋನ್ ಎನ್ನುವಂಥ ಸ್ವಾಸ್ಥ್ಯವನ್ನು ಪಡೆದುಕೊಂಡವನಾಗಿ ಮಾತಾಡ್ತಾ ಇದ್ದಾನೆ. 14ನೇದು ತೆಗೆದಿದ್ದೀರಾ? ಯೆಹೋಶುವನ ಗ್ರಂಥ ಓದ್ತಿರೋ ಒಂದು ಸಾರಿ 6ನೇ ವಚನ. ಗಿಲ್ಗಾಲಿನಲ್ಲಿದ್ದಾಗ ಯಹೂದ ಕುಲದವನು ಅವನ ಬಳಿಗೆ ಬಂದರು. ಅವರಲ್ಲಿ ಕೆನಿಜ್ಜಿಯನ್ನು ಯೆಫುನ್ನೆಯ ಮಗನೂ ಆದ ಕಾಲೇಬನು ಅವನಿಗೆ ಯೆಹೋವನು ಕಾದೇಶ್ ಬರ್ನೇಯದಲ್ಲಿ ನಮ್ಮಿಬ್ಬರ ವಿಷಯವಾಗಿ ದೇವರ ಮನುಷ್ಯನಾದ ಮೋಶೆಗೆ ಹೇಳಿದ್ದು ನಿನಗೆ ಗೊತ್ತಿರೋದಷ್ಟೇ. ಅಂದರೆ 40 ವರ್ಷಗಳು ಕಳೆದು ಬಿಟ್ಟಿದ್ದಾವೆ. ಎಷ್ಟು ವರ್ಷ ಕಳೆದವ್ರಿ? 40 ವರ್ಷಗಳು ಕಳೆದಿದ್ದಾವೆ. 40 ವರ್ಷಗಳು ಕಳೆದಾದ ಮೇಲೆಯೂ ಕೂಡ ನಾವು ನೋಡ್ತಾ ಇದ್ದೀವಿ 7ನೇ ವಚನದಲ್ಲಿ, ಯೆಹೋವನ ಸೇವಕನಾದ ಮೋಶೆಯು ಈ ದೇಶವನ್ನು ಸಂಚರಿಸಿ ನೋಡುವುದಕ್ಕೋಸ್ಕರ ಕಾದೇಶ್ ಬರ್ನೇಯದಿಂದ ನನ್ನನ್ನು ಕಳುಹಿಸಿದಾಗ ನನಗೆ 40 ವರ್ಷವಾಗಿತ್ತು. ನನ್ನ ಜೊತೆಯಲ್ಲಿ ಬಂದಿದ್ದ ಸಹೋದರರು ಜನರನ್ನು ಎದೆಗೆಡಿಸಿದರು. ನಾನಾದರೂ ನನ್ನ ದೇವರಾದ ಯೆಹೋವನನ್ನೇ ಸಂಪೂರ್ಣವಾಗಿ ನಂಬಿಕೊಂಡು ಯಥಾರ್ಥವನ್ನೇ ಹೇಳಿದೆನು. ಮೋಶೆಯು ಆ ದಿವಸ ನೀನು ಪೂರ್ಣ ಮನಸ್ಸಿನಿಂದ ನನ್ನ ದೇವರಾದ ಯೆಹೋವನನ್ನು ಹೊಂದಿಕೊಂಡದರಿಂದ ನೀನು ಸಂಚರಿಸಿದ ಪ್ರದೇಶವು ನಿನಗೂ ನಿನ್ನ ಸಂತಾನದವರೆಗೂ ಶಾಶ್ವತ ಸ್ವಾಸ್ಥ್ಯವಾಗುವುದು ಎಂದು ಪ್ರಮಾಣ ಮಾಡಿ ನನಗೆ ಹೇಳಿದನು. ಯೆಹೋವನ ಈ ಮಾತುಗಳನ್ನು ಮೋಶೆಗೆ ಹೇಳಿದಂದಿನಿಂದ ಇಸ್ರಾಯೇಲ್ಯರು ಅರಣ್ಯದಲ್ಲಿ ಅಲಿಯುತ್ತಿದ್ದ ವರ್ಷಗಳು ಸೇರಿ 45 ವರ್ಷಗಳು ದಾಟಿದವು. ಯೆಹೋವನು ತಾನು ನುಡಿದಂತೆ ಈ ಕಾಲವೆಲ್ಲ ನನ್ನನ್ನು ಜೀವದಿಂದ ಉಳಿಸಿದ್ದಾನೆ. ಹಲ್ಲೆಲೂಯಾ. ಈಗ ನಾನು 85 ವರ್ಷದವನಾಗಿ ಇದ್ದೇನೆ. ಇವರು ಆ ಒಂದು ಸ್ವಾಸ್ಥ್ಯ ದೇಶಕ್ಕೆ ಬಂದು ಎಷ್ಟು ವರ್ಷಗಳಾಗಿದ್ದವ್ರಿ? 5 ವರ್ಷಗಳು ಕಳೆದ. ಹಲ್ಲೆಲೂಯಾ. ಆದರೂ ಕೂಡ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ ಏನಂತ ಹೇಳಿ ಅಂತಂದ್ರೆ, ಈ ಕಾಲವೆಲ್ಲ ನನ್ನನ್ನು ಜೀವದಿಂದ ಉಳಿಸಿದ್ದಾನೆ. ಈಗ ನಾನು 85 ವರ್ಷದವನಾಗಿದ್ದೇನೆ. ಮೋಶೆಯು ನನ್ನನ್ನು ಕಳುಹಿಸಿದಾಗ ನನಗೆಷ್ಟು ಬಲವಿತ್ತು, ಈಗಲೂ ಅಷ್ಟಿದೆ. ಅದರ ಸಲುವಾಗಿ ಕಾಲೇಬನ ಕುರಿತಾಗಿ ಹೇಳುವಾಗ ಬಲವುಳ್ಳ ಮನುಷ್ಯ ಎಂಬುದಾಗಿ. ಈಗಲೂ ಕೂಡ ಆ ನೆಫಿಲಿಯರು ಬಂದರೂ ಕೂಡ ನಾನು ಭಯಪಡೋದಿಲ್ಲ. ಆ ಎತ್ತರ ಪ್ರದೇಶಗಳಂತ ಮನುಷ್ಯರು ಬಂದರೂ ಕೂಡ ನಾನು ಭಯಪಡೋದಿಲ್ಲ ಎಂಬುದಾಗಿ 13ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಆಗ ಯೆಹೋಶುವನು ಯೆಫುನ್ನೆಯ ಮಗನಾದ ಕಾಲೇಬನನ್ನು ಆಶೀರ್ವದಿಸಿ, ಅದಕ್ಕಿಂತ ಮುಂಚೆ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ದಿನದಲ್ಲಿ ಸೂಚಿಸಿದಂತ ಈ ಪರ್ವತ ಪ್ರದೇಶವನ್ನು ನನಗೆ ಕೊಡು, ಇದರಲ್ಲಿ ಉನ್ನತ ಪುರುಷರು ಇರುತ್ತಾರೆಂದು, ಇದರ ಪಟ್ಟಣಗಳು ದೊಡ್ಡವು, ಕೋಟೆ ಕತ್ತಲುಗಳುಳ್ಳವು ಆಗಿವೆ ಎಂದು ಆ ಕಾಲದಲ್ಲಿ ನೀನು ಕೇಳಿದೆಯಲ್ಲ. ಅವರೆಲ್ಲರನ್ನ ಓಡಿಸಿ ಬಿಡುವುದಕ್ಕೋಸ್ಕರ ಯೆಹೋವನು ತನ್ನ ಮಾತಿಗನುಸಾರವಾಗಿ ನನಗೆ ಸಹಾಯ ಮಾಡುವನೆಂದು ನಿರೀಕ್ಷಿಸಿಕೊಂಡಿದ್ದೇನೆ ಅಂದನು. ಹಲ್ಲೆಲೂಯಾ. ನೋಡ್ರಿ, 45 ವರ್ಷಗಳು ದಾಟಿದಾದ ಮೇಲೆಯೂ ಕೂಡ ಮಾತು ಕೊಟ್ಟು ಅದೇ ಒಂದು ನಂಬಿಕೆಯಲ್ಲಿದ್ದಾನೆ. ಹಲ್ಲೆಲೂಯಾ. ಈಗ ಎಷ್ಟು ಆತನಿಗೆ ವಯಸ್ಸು? 85 ವರ್ಷ. ಈ 85 ವರ್ಷದಲ್ಲಿ ಕೂಡ ಯಾರು ಬರ್ತಾರೋ ಬರಲಿ, ನಾನು ಅವ್ರು ಎಲ್ಲಿದ್ದಾರೋ ಶತ್ರುಗಳು, ಅದೇ ನನಗೆ ಸ್ವಾಸ್ಥ್ಯವಾಗಿ ಬೇಕು ಎಂಬುದಾಗಿ. ಹಲ್ಲೆಲೂಯಾ. ಯಾವುದು ಸ್ವಾಸ್ಥ್ಯವಾಗಿ ಬೇಕ್ರಿ? ಯಾವುದ್ರಿ? ಉನ್ನತ ಪುರುಷರಿರುವಂಥದ್ದು, ನೆಫಿಲಿಯರು ವಾಸಿಸುವಂತಹ ಒಂದು ಸ್ಥಳವೇ ನನಗೆ ಬೇಕು ಎಂಬುದಾಗಿ ಕೇಳಿಕೊಂಡಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆತನಿಗೆ ಆ ಒಂದು ನಂಬಿಕೆ ಯಾವುದಿತ್ತು, ದೇವರ ಸಹಾಯ ಮಾಡ್ತಾನೆ ಅನ್ನುವಂಥ ವಿಶ್ವಾಸ ಯಾವುದಿತ್ತು, ಆತನ ಬಲ ಏನಾಗಿತ್ತು, ಅದು ಖಂಡಿತವಾಗಿ ಯಾರನ್ನು ನಡೆಸ್ತಾ ಇದ್ದೀರಿ? ಕಾಲೇಬನನ್ನು ನಡೆಸ್ತಾ ಇದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕಾಲೇಬನು ಹೇಳ್ತಾ ಇದ್ದಾನೆ, ಯೆಹೋವನು ನನ್ನನ್ನು ಜೀವದಿಂದ ಉಳಿಸಿ ತನ್ನ ಸ್ವಾಸ್ಥ್ಯದ ಕಡೆಗೆ ನಡೆಸಿದ್ದಾನೆ.
ಇವತ್ತು ನಾನು ನೀನು ಕೂಡ ಆ ಸ್ವಾಸ್ಥ್ಯಕ್ಕೆ ಕರೆಯಲ್ಪಟ್ಟಂಥವರಾಗಿದ್ದೇವೆ, ಆ ವಾಗ್ದಾನದ ಫಲವನ್ನು ಅನುಭವಿಸುವಂಥವರಾಗಿದ್ದೇವೆ, ಆ ಒಂದು ಪರಲೋಕ ಪವಿತ್ರವಾಗಿರ್ತಕ್ಕಂಥ ಆ ಲೋಕಕ್ಕೆ ನಾವು ಕರೆಯಲ್ಪಟ್ಟಂಥವರಾಗಿದ್ದೇವೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಪ್ರಿಯರೇ, ದೇವರು ನಮಗೆ ವಾಗ್ದಾನ ಮಾಡಿದಾನೆ, ಆ ವಾಗ್ದಾನವನ್ನು ನಾವು ಸಂಪೂರ್ಣವಾಗಿ ಅನುಭವಿಸ್ಬೇಕು. ಹಲ್ಲೆಲೂಯಾ. ಆತನೇನು ಹೇಳಿದಾನೆ, ನಾನೇನು ಮಾಡ್ತೀನಿ, ನಿಮ್ಮನ್ನು ಬಿಟ್ಟು ಹೋಗ್ತೀನಿ. ಯಾಕೆ ಹೋಗ್ತೀನಿ? ನಾನು ನಿಮ್ಮೆಲ್ಲರಿಗೋಸ್ಕರವಾಗಿ ಗುಡಾರಗಳನ್ನು ಸಿದ್ಧ ಮಾಡುವುದಕ್ಕಾಗಿ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಹೆದರಬೇಡ್ರಿ, ನೀವು ಭಯಪಡಬೇಡ್ರಿ, ದೇವರನ್ನು ನಂಬಿರಿ, ನನ್ನನ್ನು ನೀವು ನಂಬಿರಿ. ನಾನು ನಿಮಗೋಸ್ಕರವಾಗಿ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ, ನಾನು ನಿಮಗೋಸ್ಕರವಾಗಿ ಸ್ಥಳವನ್ನು ಸಿದ್ಧ ಮಾಡಿದಾದ ಮೇಲೆ ನಿಮ್ಮನ್ನು ಕರೆದುಕೊಂಡು ಹೋಗೋದಕ್ಕೆ ಪುನಃ ನಾನು ಬರುತ್ತೇನೆ. ಪ್ರಿಯರೇ, ಇದೇ ಸ್ವಾಮಿ ಲೋಕಕ್ಕೆ ಬಂದಿರತಕ್ಕಂಥ ಉದ್ದೇಶ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಏನ್ರಿ, ನಾವು ಪರಲೋಕದವರ ಆಗಿದ್ದೇವೆ, ನಾವು ಪರಲೋಕ ಸಂಸ್ಥಾನದವರಾಗಿದ್ದೇವೆ, ಆ ಪರಲೋಕ ಪಟ್ಟಣಕ್ಕೋಸ್ಕರವಾಗಿ ನಾವು ಕರೆಯಲ್ಪಟ್ಟಂಥವರಾಗಿದ್ದೇವೆ. ಜೀವದಿಂದ ಇರುವಂಥ ಕಾಲೇಬ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ವಾಗ್ದಾನದ ಪ್ರತಿಫಲವನ್ನು ಹೊಂದಿದ ಅವನ ಸಂಗಡ ಇರುವಂಥ ಅನೇಕರು ಹೊಂದಲಿಲ್ಲ. ಕಾಲೇಬನು ದೊಡ್ಡ ಸ್ವಾಸ್ಥ್ಯವನ್ನು ಏನು ಮಾಡಿದ್ದಾರೆ, ಪಡೆದುಕೊಂಡ ಪ್ರಿಯರು. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇವತ್ತಿನಿಂದ ಆದರೂ ಇನ್ನು ಸಂಪೂರ್ಣವಾಗಿ ನಂಬಿಕೆಯ ಮಾತುಗಳು ನಿನ್ನ ಬಾಯಿಂದ ಬರಲಿ. ದೇವರು ನಿನಗೆ ಸಹಾಯ ಮಾಡ್ತಾನೆ. ನಿನ್ನ ಪರಿಸ್ಥಿತಿ ಎಂತಹದ್ದೇ ಆಗಿರ್ಬೋದು, ನಿನ್ನ ಮುಂದೆ ನೆಫೀಲಿಯರು ದೊಡ್ಡದೋಪಾದಿಯಲ್ಲಿ ಇರ್ಬೋದು, ನಿನ್ನ ಮುಂದೆ 7 ಜನಾಂಗಗಳು ಶತ್ರುಗಳೋಪಾದಿಯಲ್ಲಿ ಇರ್ಬೋದು, ಆದರೆ ದೇವರು ಅವರೆಲ್ಲರನ್ನು ಓಡಿಸುವಂಥ ಶಕ್ತಿ ಯಾರಿಗೆ ಕೊಡ್ತಾನ್ರಿ? ನಿನಗೆ ಕೊಡ್ತಾನೆ. ಯಾವಾಗ? ನೀನು ನಂಬಿಕೆಯ ಮಾತುಗಳುಳ್ಳವನಾಗಿರುವಾಗ, ದೇವರನ್ನು ಮುಂದೆ ಇಟ್ಟು ಹೋಗುವಾಗ, ದೇವರನ್ನು ಸಂಪೂರ್ಣವಾಗಿ ಆತುಕೊಂಡು ಇರುವಾಗ. ಪ್ರಿಯರೇ, ಯಾಕೆ ದೇವರು ಈ ವಾಕ್ಯವನ್ನು ತಿಳಿಸಂತ ಹೇಳಿದ್ರಂದ್ರೆ, ಕೆಲವೊಂದು ಕಡೆಗೆ ಹೋದಾಗ ವಿಶ್ವಾಸಿಗಳ ಮನೆಯಲ್ಲಿ ಬರೀ ಅಪನಂಬಿಕೆಯ ಮಾತುಗಳೇ ಮಾತು. ತಮ್ಮ ದೇವರು ಎಂಬುದಾಗಿ ಗೊತ್ತು, ಸೃಷ್ಟಿಕರ್ತನಾದಂಥ ದೇವರನ್ನು ಕಂಡುಕೊಂಡಿದ್ದೇವೆ ಎಂಬುದಾಗಿಯೂ ಗೊತ್ತು, ಆದರೂ ಕೂಡ ಅಪನಂಬಿಕೆಯ ಮಾತುಗಳು, ಅವಿಶ್ವಾಸದ ಮಾತುಗಳು, ಸೋಲಿನ ಮಾತುಗಳು, ಜಿಗುಪ್ಸೆಯ ಮಾತುಗಳು, ದೇವರ ಮೇಲೆ ಗುಣಗುಟ್ಟುವ ಮಾತುಗಳು, ನಾವು ದೇವರು ನಂಬಿದರೆ ನಮಗೆ ಏನು ಫಲ ಎನ್ನುವಂಥ ಮಾತುಗಳು. ಆದರೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನಂಬಿಕೆ ಮಾತು ನಿನ್ನಲ್ಲಿಲ್ಲ, ಅದಕ್ಕಾಗಿ ದೇವರಿಗೆ ವಿರುದ್ಧವಾಗಿ ಕಠಿಣವಾಗಿ ನೀನು ಮಾತಾಡಿದ್ದೀಯಾ, ಅದಕ್ಕಾಗಿ ನೀನು ಫಲವನ್ನು ಕಾಣ್ತಾ ಇಲ್ವೇನು. ಆದರೆ ಆ ಕಾಲೇಬನು ನಂಬಿಕೆಯ ಮಾತನಾಡಿ ತನ್ನ ಸ್ವಾಸ್ಥ್ಯವನ್ನು ಆತನೇನು ಮಾಡಿದ, ಪಡೆದುಕೊಂಡ. ಪ್ರಿಯರೇ, ಜೀವ ಉಳ್ಳವನಾಗಿದ್ದೇನೆ, ಈಗಲೂ ನನಗೆ ಅದೇ ಫಲ ಇದೆ, ಈಗಲೂ ನನಗೆ ಅದೇ ಶಕ್ತಿ ಇದೆ, ಈಗಲೂ ಕೂಡ ನೆಫಿಲಿಯರನ್ನ ಎಲ್ಲ ಶತ್ರುಗಳನ್ನು ಓಡಿಸೋದಕ್ಕಾಗಿ ದೇವರ ಬಲ, ಶಕ್ತಿ, ಸಹಾಯ ನನಗೆ ಕೊಡ್ತಾನೆ ಎನ್ನುವಂಥ ನಂಬಿಕೆಯಲ್ಲಿದ್ದಾನೆ. ಪ್ರಿಯರೇ, ನಾವು ಯಾವ ರೀತಿಯಾಗಿದ್ದೇವೆ? ಹಲ್ಲೆಲೂಯಾ. ಕಾಲೇಬನಲ್ಲಿ ಇರ್ತಕ್ಕಂಥ ನಂಬಿಕೆಯ ಜೀವಿತ ನಮ್ಮಲ್ಲಿ ಇದನ್ನ. ಕಾಲೇಬನು ನಂಬಿಕೆಯ ಮಾತು ಆತನಿಗೆ ಸ್ವಾಸ್ಥ್ಯವನ್ನು ಒದಗಿಸಿ ಕೊಡ್ತು. ನಾವು ಕೂಡ ನಂಬುವರಾದರೆ ನೀತಿವಂತರನ್ನ ದೇವರು ಏನು ಮಾಡ್ತಾನೆ? ನಿಲ್ಲಿಸ್ತಾನೆ. ಎಲ್ಲಿ ನಿಲ್ಲಿಸ್ತಾನೆ? ತನ್ನ ಸಮೀಪದಲ್ಲಿ ನಿಲ್ಲಿಸ್ತಾನೆ. ಹಲ್ಲೆಲೂಯಾ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, 19ನೇ ಅಧ್ಯಾಯ ಯೋಬನ ಗ್ರಂಥ 25ನೇ ವಚನ. ನಾನಂತೂ ನನ್ನ ವಿಮೋಚಕನು ಜೀವ ಸ್ವರೂಪನೆಂದು ಬಲ್ಲೆನು, ಆತನು ಕಡೆಗೆ ಧೂಳಿನ ಮೇಲೆ ಸಾಕ್ಷಿಯಾಗಿ ನಿಂತುಕೊಳ್ಳುವನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್. ಒಂದ್ಸಾರಿ ಯೋಬನನ್ನ ಆಲೋಚನೆ ಮಾಡೋಣ. ಯೋಬನಲ್ಲಿ ಇರ್ತಕ್ಕಂಥ ಸ್ವಾಸ್ಥ್ಯ, ಆಸ್ತಿ, ಅಂತಸ್ತು, ಐಶ್ವರ್ಯ ಆ ಊಚ್ ಎನ್ನುವಂಥ ದೇಶದಲ್ಲಿ ಯಾರ ಬಳಿಯಲ್ಲಿ ಕೂಡ ಇರಲಿಲ್ಲ ಪ್ರಿಯ. ಆದರೆ ಯೋಬನು ಬಹಳ ಭಯ ಭಕ್ತಿ ಉಳ್ಳಂಥ ಮನುಷ್ಯ, ಕೆಟ್ಟದ್ದನ್ನು ನಿರಾಕರಿಸಿ ನಿರ್ದೋಷಿಯಾಗಿ ನಡೆಯುವಂಥ ಈ ಮನುಷ್ಯನು ದೇವರಿಗೆ ಯಥಾರ್ಥ ಚಿತ್ತನಾಗಿ ನಡೀತಾ ಇದ್ದಾನೆ ಎಂಬುದಾಗಿ ದೇವರು ಏನು ಮಾಡ್ತಾ ಇದ್ದಾನೆ, ಯೋಬನ ವಿಷಯವಾಗಿ ಸೈತಾನನಿಗೆ ಏನು ಮಾಡ್ತಾ ಇದ್ದಾನೆ, ತಿಳಿಸ್ತಾ ಇದ್ದಾನೆ. ದೇವರು ಸಾಕ್ಷಿ ಕೊಟ್ಟ ಕಾಲೇಬನ ವಿಷಯವಾಗಿ, ದೇವರು ಸಾಕ್ಷಿ ಕೊಟ್ಟ ಯಾರ ವಿಷಯವಾಗಿ? ಯೋಬನ ವಿಷಯವಾಗಿ. ಪ್ರಿಯರೇ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ಒಂದು ಶೋಧನೆಯನ್ನ, ಪರೀಕ್ಷೆಯನ್ನ ಅಳವಡಿಸಿದಾಗ ಸೈತಾನನ ಮೂಲಕವಾಗಿ ಸೈತಾನನಿಗೆ ಬಹಳ ಕೋಪ ಆಗ್ತಾ ಇದೆ. ಯೋಬನು ತನ್ನ ಭಕ್ತಿಯನ್ನು ಬಿಡ್ತಾ ಇಲ್ವಲ್ಲ, ಯೋಬನು ಎಷ್ಟು ದೂಷಣೆಯ ಮಾತುಗಳನ್ನು ಮಾತಾಡ್ಬೋದು, ಆದರೂ ಕೂಡ ಏನು ಯೋಬನು ತಪ್ಪೇ ಮಾಡ್ತಾ ಇಲ್ಲ ಅಂತೇಳಿ. ಹಲ್ಲೆಲೂಯಾ. ಪರಲೋಕಕ್ಕೆ ಹೋಗಿ ಏನು ಮಾಡ್ತಾ ಇದ್ದಾನೆ? ಆಪಾದನೆಯನ್ನು ಮಾಡ್ತಾ ಇದ್ದಾನೆ. ದೇವರು ಕೇಳ್ತಾ ಇದ್ದಾನೆ. ಯಾರನ್ನು ಕೇಳ್ತಾ ಇದ್ದಾನೆ? ಸೈತಾನನಿಗೆ. ಏನಂತ ಹೇಳಿ? ಸೈತಾನನ ಕೇಳಿದಾಗ ಸೈತಾನ ಹೇಳಿದ 6ನೇ ವಚನದಲ್ಲಿ ನಾವು ನೋಡ್ತೀವಿ, ಒಂದಾನೊಂದು ದಿನ ದೇವದೂತರು, 1ನೇ ಅಧ್ಯಾಯ, ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬರಲಾಗಿ ಸೈತಾನನು ಎಂಬ ಆಪಾದಕ ದೂತನು
ಅವರ ಜೊತೆಯಲ್ಲಿ ಬಂದನು. ಯೆಹೋವನು ಸೈತಾನನನ್ನು ಎಲ್ಲಿಂದ ಬಂದಿ ಎಂದು ಕೇಳಲು ಸೈತಾನನು ಯೆಹೋವನಿಗೆ ಭೂಲೋಕದಲ್ಲಿ ಸಂಚರಿಸುತ್ತಾ ಅಲ್ಲಲ್ಲಿ ತಿರುಗುತ್ತಾ ಇದ್ದು ಬಂದೆನು ಎಂದು ಹೇಳಿದನು. ಆಗ ಯೆಹೋವನು, ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟೆಯಾ? ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿ ಯಥಾರ್ಥ ಚಿತ್ತನು ಆಗಿದ್ದಾನೆ. ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ ಎಂದು ಸೈತಾನನಿಗೆ ಹೇಳಿದನು. ಅದಕ್ಕೆ ಸೈತಾನನು ಯೋಬನ ದೇವರಲ್ಲಿ ಭಯಭಕ್ತಿಯನ್ನ ಲಾಭವಿಲ್ಲದೆ ಇಟ್ಟಿದ್ದಾನು. ನೀನು ಅವನಿಗೂ ಅವನ ಮಗನು ಅವನ ಮನೆಗೂ ಅವನ ಎಲ್ಲ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲು ಬೇಲಿಯನ್ನ ಹಾಕಿದ್ದೀಯಲ್ಲ. ಅವನು ಕೈ ಹಾಕಿದ ಕೆಲಸವನ್ನ ನೀನು ಸಫಲಪಡಿಸುತ್ತಿರುವುದರಿಂದ ಅವನ ಸಂಪತ್ತು ದೇಶದಲ್ಲಿ ವೃದ್ಧಿಯಾಗುತ್ತಾ ಬಂದಿದೆ. ಆದರೆ ನಿನ್ನ ಕೈ ನೀಡಿ ಅವನ ಸೊತ್ತನ್ನೆಲ್ಲ ಅಳಿಸಿಬಿಡು, ಆಗ ಅವನು ನಿನ್ನ ಎದುರಿಗೆ ನಿನ್ನನ್ನು ದೂಷಿಸುವನು ಅಂದನು ಎಂಬುದಾಗಿ. ಹಲ್ಲೆಲೂಯಾ. ನೋಡ್ರಿ, ಸೈತಾನನಂತೆ ಭೂಮಿಯಲ್ಲೆಲ್ಲ ತಿರುಗಾಡ್ತಾ ಎಲ್ಲರನ್ನ ನೋಡ್ತಾ ಇದ್ದಾನೆ. ನೋಡಿ ಎಲ್ಲಿ ಹೋಗ್ತಾ ಇದ್ದಾನೆ? ಮತ್ತೆ ಪರಲೋಕಕ್ಕೆ ಹೋಗ್ತಾ ಇದ್ದಾನೆ. ಯಾರ ಸಂಗಡ ಹೋಗ್ತಾ ಇದ್ದಾನೆ? ದೇವದೂತರ ಸಂಗಡ ಹೋದಂಥ ಸಮಯದಲ್ಲಿ ದೇವರು ಯಾರು ನೋಡಿದನಂತೆ? ಸೈತಾನನನ್ನು ನೋಡಿ ಕೇಳ್ತಾ ಇದ್ದಾರೆ. ಏನಂತ ಕೇಳಿದ್ರು? ಎಲ್ಲಿಂದ ನೀನು ಬಂದಿ ಎಂಬುದು. ಅವನು ಹೇಳ್ತಾ ಇದ್ದಾನೆ. ಅವನ ಟಾರ್ಗೆಟ್ ಯಾರ್ರಿ? ಭೂಲೋಕದಲ್ಲಿ ಇರ್ತಕ್ಕಂಥ ಮನುಷ್ಯರು. ಅವನಿಗೇನು ಮತ್ತೆ ದೇವದೂತರ ಮೇಲೆ ಟಾರ್ಗೆಟ್ ಇಲ್ಲ. ಯಾಕೆ ಹೇಳ್ರಿ? ಭೂಲೋಕದಲ್ಲಿ ಇರ್ತಕ್ಕಂಥ ಎಲ್ಲ ಮನುಷ್ಯರು ಯಾರ ಮಕ್ಕಳವರು? ದೇವರ ಮಕ್ಕಳು. ದೇವರ ಸ್ವರೂಪದಲ್ಲಿ ದೇವರ ಹೋಲಿಕೆಯಲ್ಲಿ ಉಂಟಾಗಿರ್ತಕ್ಕಂಥ ಮನುಷ್ಯ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ಸೈತಾನನ ಕೆಲಸ ಏನಂತಂದ್ರೆ, ದೇವರ ಹೋಲಿಕೆಯಲ್ಲಿ ಸೃಷ್ಟಿಯಾಗಿಡಲ್ಪಟ್ಟಂತ ಈ ಮನುಷ್ಯನನ್ನ ಹೆಂಗಾದ್ರೂ ಮಾಡಿ ಕೆಲವೊಂದು ಅಲ್ಪ ಸ್ವಲ್ಪ ಕ್ಷೇಮ, ಅಲ್ಪ ಸ್ವಲ್ಪ ಸುಖ, ಅಲ್ಪ ಸ್ವಲ್ಪ ಐಶ್ವರ್ಯವನ್ನ ತೋರಿಸಿ ಹೆಂಗಾದ್ರೂ ಮಾಡಿ ಅವ್ರನ್ನ ಎಲ್ಲಿಗೆ ನಡೆಸಬೇಕು? ಪಾತಾಳಕ್ಕೆ ನಡೆಸ್ಬೇಕು. ಎಲ್ಲಿಗೆ ನಡೆಸ್ಬೇಕಂತ? ಪಾತಾಳಕ್ಕೆ ನಡೆಸ್ಬೇಕು. ಅವರನ್ನ ನಾಶನ ಮಾಡಬೇಕು. ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ಅವನ ಕೆಲಸ ಏನ್ರಿ? ಅವನು ನಾಶನ ಮಾಡೋದು. ಯಾರು ನಾಶನ ಮಾಡ್ತಾನೆ? ಮನುಷ್ಯರನ್ನು. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ. ಅವನು ಹೇಳ್ತಾ ಇದ್ದಾನೆ ಸ್ವಾಮಿಗೆ, ದೇವರಿಗೆ ಹೇಳಿದ್ರು ಏನಂತೇಳಿ, ಭೂಮಿಯಲ್ಲೆಲ್ಲ ತಿರುಗಾಡ್ತಾ ಬಂದೆ. ದೇವರು ಹೇಳಿದ್ರು ಅವಾಗ, ನನ್ನ ದಾಸನಾದ ಯೋಬನನ್ನು ನೀನು ಗಮನ ಇಟ್ಟು ನೋಡಿದೆಯಾ? ನೋಡಿದೆ. ಯಾಕೆ ನೋಡಿದೆ ಅಂತೇಳಿ ಆತನ ಹೇಳ್ತಾ ಇದ್ದಾನಂತಂದ್ರೆ, ನೀನು ಒಂದು ವೇಳೆ ಆ ಯೋಬನ ಮನೆಯ ಸುತ್ತಲೂ ಆತನ ಸರ್ವ ಸಂಪತ್ತಿನ ಸುತ್ತಲೂ ನಿನ್ನ ಬೇಲಿಯನ್ನು ಹಾಕಿದ್ದೀಯ. ನಾನು ಏನು ಮಾಡಿದ್ರು ಕೂಡ ಏನಾಗ್ತಾ ಇಲ್ಲ, ಅದ್ರ ಒಳಗಡೆ ಎಂಟ್ರಿ ಆಗೋದಕ್ಕೆ ಆಗ್ತಾ ಇಲ್ಲ. ಯಾಕೆ ಹೇಳ್ರಿ? ದೇವ್ರು ಏನು ಹಾಕಿದಾನಂತೆ? ಯೋಬನ ಮನೆಯ ಸುತ್ತಲೂ ಏನು ಹಾಕಿದಾನಂತೆ? ಬೇಲಿ ಹಾಕಿದಾನೆ. ಮನುಷ್ಯರಿಗೆ ಏನು ಕಾಣಿಸ್ತಾ ಇಲ್ಲ ಆ ಬೇಲಿ. ಯಾರಿಗೆ ಕಾಣಿಸ್ತಾ ಇದೆ? ಅದು ಸೈತಾನನಿಗೆ ಕಾಣಿಸ್ತಾ ಇದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾರಿಗೆ ಕಾಣಿಸ್ತಾ ಇದ್ರಿ? ಸೈತಾನನಿಗೆ ಕಾಣಿಸ್ತಾ ಇದೆ ಆ ಬೇಲಿ. ಆ ಬೇಲಿಯನ್ನ ನೋಡಿ ನಾನು ಎಷ್ಟು ಪ್ರಯತ್ನ ಮಾಡಿದೆ, ಆದರೂ ಕೂಡ ಯೋಬನ ಬಳಿಗೆ ಹೋಗೋದಕ್ಕೆ ನನ್ನಿಂದ ಆಗ್ತಾ ಇಲ್ಲ. ಯೋಬನನ್ನ ನಾಶನಕ್ಕೆ ಈಡು ಮಾಡ್ಬೇಕಂತೇಳಿ ಅನ್ಕೊಂಡೆ, ಆದರೆ ನಿನ್ನ ಹಸ್ತವೇ ಯೋಬನಿಗೆ ಏನಾಗಿದೆ? ಆಧಾರವಾಗಿದೆ. ಅವನನ್ನು ಹೆಂಗ ನಾಶ ಮಾಡಲಿ? ಅವನನ್ನು ಮುಟ್ಟಬೇಕಾದ್ರೆ ಬಲವಾದ ದುರ್ಗವಾಗಿ ನೀನೇ ನಿಂತುಕೊಂಡಿದೀಯ. ಹಲ್ಲೆಲೂಯಾ. ಆತನನ್ನು ತಾಕಬೇಕಾದ್ರೆ ತೂಕಡಿಸಿದ್ರೆ ನಿದ್ರಿಸದೆ ನೀನೇ ಕಾಯ್ತಾ ಇದೀಯಾ. ನಾನು ಹೆಂಗೆ ಆತನನ್ನು ಮುಟ್ಟಲಿ? ಹಲ್ಲೆಲೂಯಾ. ಅವಾಗ ದೇವ್ರು ಹೇಳ್ತಾ ಇದ್ದಾನೆ ಏನಂತೇಳಿ, ನಾನು ಕೈಯನ್ನು ತೆಗಿತೀನಿ, ಸ್ವಲ್ಪ ಹೊತ್ತು ನೀನು ಹೋಗಿ ಪರೀಕ್ಷಿಸು ಯೋಬನನ್ನ ಎಂಬುದಾಗಿ. ಹಲ್ಲೆಲೂಯಾ. ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೀವಿ ಯೋಬನಿಗಿರ್ತಕ್ಕಂಥ ಸರ್ವ ಸಂಪತ್ತು, ಆತನ 10 ಜನ ಮಕ್ಕಳು ಮತ್ತೆ ಸೊಸೆಯಂದ್ರು ಅಳಿಯಂದ್ರು ಯಾರಿದ್ರು ಎಲ್ಲರೂ ಕೂಡ ಒಂದೇ ದಿವಸದಲ್ಲಿ ಏನಾದ್ರು ಅಂತ್ರಿ ನಾಶವಾಗಿ ಹೋದ್ರು. ನಮ್ಮೆಲ್ಲರಿಗೂ ಕೂಡ ಈ ವಿಷಯ ಗೊತ್ತು. ಹಲ್ಲೆಲೂಯಾ. ಈ ಇಷ್ಟೆಲ್ಲ ಕಾರ್ಯ ನಡೆದಾದ ಮೇಲೆಯೂ ಕೂಡ ನಾವೇನಂತೀವಿ? 1 ಎಕರೆಯಲ್ಲಿ 40 ಚೀಲ ಬರಲಿಲ್ಲ, 10 ಚೀಲ ಬಂತಂದ್ರೆ ದೇವ್ರು ಇಲ್ಲ. ದೇವರಿಗೆ ನಾವು ಕಾಣಿಕೆ ಕೂಡ ನಿಲ್ಲಿಸಿದ್ವಿ. ದೇವರಿಗೆ ಏನೋ ನಾವು ಪ್ರತಿ ವಾರ ಬಂದ್ವಿ, ಅಯ್ಯರು ಹೇಳ್ದಂಗೆ ಕೇಳಿ. ಆದ್ರೆ ನಮ್ಗೆ ಎಷ್ಟು ಬಂದದು? 10 ಚೀಲ. 10 ಚೀಲ ಬಂದದಕ್ಕೆ ಸಂತೋಷ ಇರುತ್ತೆ. ಹಲ್ಲೆಲೂಯಾ. ಕೆಲವರು ಏನ್ರಿ ಫ್ಲಡ್ ಆಗಿ ಸಂಪೂರ್ಣವಾಗಿ ಬೆಳೆಯೆಲ್ಲ ನಾಶ ಆಗಿರುತ್ತೆ. ಯಾವುದೋ ರೋಗ ಬಂದು 1 ಚೀಲ ಕೂಡ, 1 ಸೇರು ಕೂಡ ಸಿಗಲಾರದಂಥ ಸ್ಥಿತಿಗೆ ಕೆಲವೊಬ್ಬರದು ಆಗಿರುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆದರೆ ಯೋಬನಂತೆ ಅವನ ಹೊಲ ಹೋಯ್ತು, ಅವನ ಮನೆ ಹೋಯ್ತು, ಅವನ ಸರ್ವ ಆಸ್ತಿ ಹೋಯ್ತು, ಮಕ್ಕಳು ಹೋದ್ರು, ಸೊಸೆಯಂದ್ರು ಹೋದ್ರು, ಅಳಿಯಂದ್ರು ಹೋದ್ರು. ಆತನಿಗಿರುವಂಥದ್ದೆಲ್ಲ ಆಳುಗಳು ಎಲ್ಲರೂ ಮೊದಲು ಮಾಡಿ ಎಲ್ಲರೂ ಕೂಡ ಹೋದಾಗ ಯೋಬನಿಂದ ಏನು ಬಂತ್ರಿ ಮಾತು? ಏನು ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನು ಇಲ್ಲದವನಾಗಿಯೇ ಗತಿಸಿ ಹೋಗುವೆನು. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದಾಗಿ. ಹಲ್ಲೆಲೂಯಾ. ನಾನು ನೀವಾದ್ರೆ ಏನು ಮಾಡ್ತೀವಿ?
ಎಲ್ಲಿದಾನ ದೇವರು. ಹಲ್ಲೆಲೂಯಾ, ಪ್ರೇಸ್ ಲಾರ್ಡ್. ಯಾಕಂದ್ರೆ ಅಕ್ಕಪಕ್ಕದವ್ರ ಮನೆಯವ್ರ ಮೇಲೆ ಏನನ್ನ ಅಂದರೆ ಇಲ್ಲ ರಾತ್ರಿ ರಾತ್ರಿ ನೀವೇ ತಿನೆ ಹೊತ್ಕೊಂಡು ಹೋಗಿರಂತಂದರೆ ಪಕ್ಕದ ಹೊಲದವ್ರಿಗೆ ಏನಾಗ್ತದೆ, ಜಗಳ ಆಗ್ತಾವ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯೋಬನ್ ಏನು ಮಾಡ್ತಾ ಇದ್ದಾನಂತೆ, ಸಂಪೂರ್ಣವಾಗಿ ನಾನು ಬರಬೇಕಾದ್ರೆ ಏನು ಇಲ್ಲದೆ ಬಂದೆ, ಈಗಲೂ ಕೂಡ ಹೋಗಬೇಕಾದ್ರೆ ಏನು ಇಲ್ಲದೆ ನಾನು ಗತಿಸಿ ಹೋಗ್ತೀನಿ. ದೇವರೇ ನನಗೆ ಕೊಟ್ಟಿದ್ದ ಎಲ್ಲ ದೇವರೇ ಎಲ್ಲ ತೆಗೆದುಕೊಂಡ, ಆ ದೇವರಿಗೆ ಸ್ತೋತ್ರ ಎಂಬುದಾಗಿ ನಂಬಿಕೆ ಮಾತು ಹೇಳಿದ ಪ್ರಿಯರೇ. ಹಲ್ಲೆಲೂಯಾ. ಮತ್ತೆ ಆ ಸೈತಾನನು ಹೋಗ್ತಾ ಇದ್ದಾನೆ ಎಲ್ಲಿಗ್ರಿ, ಪರಲೋಕಕ್ಕೆ. ಹೋದಂತ ಸಮಯದಲ್ಲಿ ಮತ್ತೆ ದೇವರು ಹೇಳ್ತಾ ಇದ್ದಾರೆ ಏನಂತ ಹೇಳಿ, ಈಗಲಾದರೂ ನೀನು ತಿಳಿದುಕೊಂಡೆ ಯೋಬ ನನ್ನ ಮೇಲೆ ಎಷ್ಟು ಭಯಭಕ್ತಿ ಇಟ್ಟನು, ಎಷ್ಟು ನಿರ್ದೋಷವಾಗಿ ನಡೀತಾ ಇದ್ದಾನೆ, ಒಂದು ಮಾತನ್ನು ಕೂಡ ಆಡದೆ ಸಂಪೂರ್ಣವಾಗಿ ನೀತಿವಂತನಾಗಿ ನಡೀತಾ ಇದ್ದಾನೆ ಅಂತೇಳಿ. ಆ ಸಮಯದಲ್ಲಿ ಸೈತಾನ್ ಹೇಳ್ತಾನೆ, ಮನುಷ್ಯನಿಗೆ ತನ್ನ ಪ್ರಾಣಕ್ಕೆ ಏನಾದರೂ ಕುತ್ತು ಬಂದರೆ, ರೋಗ ಏನಾದರೂ ಬಂದರೆ ಅವನು ಸಂಪೂರ್ಣವಾಗಿ ನಿನ್ನನ್ನು ದೂಷಿಸ್ತಾನೆ ಅಂತೇಳಿ. ಹಲ್ಲೆಲೂಯಾ. ಆಸ್ತಿ ಹೋಯ್ತು, ಅಂತಸ್ತು ಹೋಯ್ತು, ಮಕ್ಕಳು ಹೋದ್ರು, ಎಲ್ಲರೂ ಹೋದಾಗ ಈತನ ದೇಹಕ್ಕೆ ಸೈತಾನ್ ಏನು ತಂದಂತೆ ರೋಗಗಳನ್ನು ಹುಟ್ಟಿಸಿದ. ಹಲ್ಲೆಲೂಯಾ. ಅಂದರೆ ಕುರುಹುಗಳು ಬಂತು, ಆತನ ಚರ್ಮ ಸಂಪೂರ್ಣವಾಗಿ ರೋಗದಿಂದ ಆವರಿಸ್ತು ಪ್ರಿಯರೇ. ಆ ಒಂದು ಒಡೆದು ಹೋಗಿರ್ತಕ್ಕಂಥ ಗಡಿಗೆ ಬೋಕಿಯನ್ನು ತೆಗೆದುಕೊಂಡು ಮೈಯೆಲ್ಲ ಪರಚಿಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ, ಪ್ರೇಸ್ ಲಾರ್ಡ್. ಅಂತಹ ಸಮಯದಲ್ಲಿ ಯೋಬನನ್ನು ನೋಡ್ತಾ ಇದ್ದಾಳೆ. ಯಾರ್ರೀ? ಅರ್ಧಾಂಗಿ ಅಂತ ಹೇಳ್ತೀವಿ. ಹಲ್ಲೆಲೂಯಾ, ಪ್ರೇಸ್ ಲಾರ್ಡ್. ಯಾರು? ಅರ್ಧಾಂಗಿ. ಈತನ ಹೆಂಡತಿ ಬಂದು ಹೇಳ್ತಾ ಇದ್ದಾಳೆ ಏನಂತೇಳಿ, ಓದ್ತಿರೋ ಒಂದ್ಸಲ 9ನೇ ವಚನ. ಹೀಗಿರುವಲ್ಲಿ ಅವನ ಹೆಂಡತಿ ಅವನಿಗೆ, ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ಲವೋ, ದೇವರನ್ನ ದೂಷಿಸಿ ಸಾಯಿ ಎಂದು ಹೇಳಿದಳು. ಆಗ ಯೋಬನು ಆಕೆಗೆ, ಮೂರ್ಖಳು ಮಾತಾಡಿದಂತೆ ನೀನು ಮಾತಾಡುತ್ತಿ, ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದುತ್ತೇವಷ್ಟೇ, ಕೆಟ್ಟದ್ದನ್ನು ಹೊಂದಬಾರದೋ ಎಂದು ಹೇಳಿದನು. ಈ ಸಂದರ್ಭದಲ್ಲಿಯೂ ಪಾಪದ ಮಾತೊಂದು ಅವನ ತುಟಿಗಳಿಂದ ಹೊರಡಲಿಲ್ಲ. ಅಂದರೆ ಅಷ್ಟು ನಂಬಿಗಸ್ತನಾಗಿ, ಅಷ್ಟು ನೀತಿವಂತನಾಗಿ, ಅಷ್ಟು ದೇವರು ನನಗೆ ಎಂತಹ ಶ್ರಮೆ ಕೊಟ್ಟರು ಕೂಡ ನಾನು ದೇವರನ್ನ ದೂಷಿಸೋದಿಲ್ಲ. ಸ್ವಂತ ಹೆಂಡತಿ ಹೇಳ್ತಾ ಇದ್ದಾಳ್ರೆ ಪ್ರಿಯರೇ. ಹಲ್ಲೆಲೂಯಾ. ಅಂದ್ರೆ ಬಾಡಿಗೆ ಹೆಂಡತಿರು ಸಿಗ್ತಾರೆ ಅಂತೇಳಿ ಅನ್ಕೊಂಬಿಡ್ರಿ. ಹಲ್ಲೆಲೂಯಾ. ಲೋಕದಲ್ಲಿ ಈಗ ಬಾಡಿಗೆ ಹೆಂಡತಿರೇ ಜಾಸ್ತಿ ಆಗಿದೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾವಾಗಲಿಂದ ರೀ ಈ ಮೊಬೈಲ್ಗಳು ಬಂದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದ್ದೇವೆ ಸ್ಪಷ್ಟವಾಗಿ, ಯೋಬನ ಹೆಂಡತಿ ಏನ್ ಮಾಡ್ತಾ ಇದ್ದಾಳಂತೆ, ನೀನು ದೇವರನ್ನ ದೂಷಿಸು, ನಿನ್ನ ಯಥಾರ್ಥವನ್ನು ಬಿಟ್ಟು ನೀನೇನಾಗು, ಸತ್ತೋಗ್ಬಿಡು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನೋಡ್ರಿ ಎಂಥ ಹೆಂಡತಿಕಿ ಆಗಿರ್ಬೋದು. ಗಂಡನನ್ನ ಸಾಯಿ ಎಂಬುದಾಗಿ ಹೇಳಿದಂತಾಕಿ, ಸಾಯ್ಬೇಕಾದ್ರೆ ನೀನು ಹಂಗೆ ಸಾಯ್ಬೇಡ, ನಿನ್ನ ನಂಬಿಕೆ ನೀತಿ ಏನಾಗಿದೆಯೋ ಆ ನಂಬಿಕೆ ನೀತಿಯನ್ನು ಕಳೆದುಕೊಂಡು ಸಾಯ್. ಅಂದ್ರೆ ಏನ್ರಿ, ನೀನು ದೇವ್ರನ್ನ ಇಷ್ಟವರೆಗೆ ನೀನು ಮೆಚ್ಚಿಸಿ ನೀನು ಭಯಭಕ್ತಿಯಿಂದ ನಡೆದಿದ್ದೀಯ, ಈಗ ದೇವ್ರನ್ನ ದೂಷಿಸಿಬಿಟ್ರೆ ಏನಾಗುತ್ತೆ, ಅಲ್ಲಿವರೆಗೆ ಏನಂತ ಹೇಳ್ತೆ, ಒಳ್ಳೆಯಾಗ ಹುಣಸೆ ಹಣ್ಣು ತೊಳೆದಂಗೆ ಆಗತ್ತೆ. ಹೇಳೋದು ಅರ್ಥ ಆಗ್ತಾ ಇದನ್ನ? ದೊಡ್ಡದು ಕೊಡದಾಗ ನೀರು ತೊಗೊಂಬಂದು ಕೆಳಗಡೆ ಒಂದು ಚಿಕ್ಕದಾಗಿರ್ತಕ್ಕಂಥ ಓಲ್ ಮನೇಲಿರ್ತಕ್ಕಂಥ ಚಿಕ್ಕ ಮಕ್ಕಳಾಗಿ ಏನಾಗುತ್ತೆ ರೀ, ಎಷ್ಟೋ ದೂರದಿಂದ ಹೋಗಿ ತೊಗೊಂಬಂದಿರ್ತೀಯ, ಆ ನೀರು ಅಲ್ಲೇ ನಿಂದಿರುತ್ತದು, ಹರ್ಕೊಂಡು ಹೋಗುತ್ತೆ. ಹಲ್ಲೆಲೂಯಾ, ಪ್ರೈಸ್. ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದ್ರೆ ನಿಮ್ಮ ಬೇಳೆಗೆ ಸಾಂಬಾರಿಗೆ ನೀವು ಹಾಕೋಕ್ಕಾಗತ್ತಾ? ಆಗತ್ತಾ? ಆಗಲ್ಲ. ಹಲ್ಲೆಲೂಯಾ. ಈತನಿಗೆ ಹೇಳ್ತಾ ಇದ್ದಾಳೆ ಹೆಂಡತಿ, ಆಲೋಚನೆ ಕೊಡ್ತಾ ಇದ್ದಾಳೆ. ಏನಂತೇಳಿ ಆಲೋಚನೆ ಕೊಡ್ತಾಳೆ, ನಿನ್ನ ಯಥಾರ್ಥತ್ವವನ್ನು ನೀನು ಬಿಟ್ಟು ಬಿಡು. ಮತ್ತೆ ಹೇಳ್ತಾ ಇದ್ದಾಳೆ, ನೀನು ದೇವರನ್ನ ದೂಷಣೆ ಮಾಡು. ಮತ್ತೆ ಹೇಳ್ತಾ ಇದ್ದಾಳೆ, ಸತ್ತೋಗ್ಬಿಡು ನೀನು. ಏನಂತ ಇದ್ದಾಳ್ರಿ? 3 ಮಾತುಗಳು ಅಮ್ಮ ಹೇಳಿರುವಂಥದ್ದು. ಯಾರ್ರೀ? ಯಾರು? ಯೋಬನ ಹೆಂಡತಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಸಮಯದಲ್ಲಿಯೂ ಕೂಡ ಯೋಬನ ಬಾಯಿಂದ ಒಂದು ತಪ್ಪಾದಂಥ ನುಡಿ ಮಾತು ಬರಲಿಲ್ಲ. ಮೂರ್ಖಳು ಮಾತಾಡಿದಂತೆ ನೀನು ಯಾಕೆ ಮಾತಾಡ್ತೀಯಾ ಎಂಬುದಾಗಿ ಹೇಳಿದ್ನೇ ಹೊರತಾಗಿ, ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದುತ್ತೇವೆ, ಕೆಟ್ಟದನ್ನು ಹೊಂದಬಾರ್ದಾ ಎಂಬುದಾಗಿ ಹೇಳಿದ್ನೇ ಹೊರತಾಗಿ ದೇವರ ಮೇಲೆ ಒಂದು ಅಪನಿಂದನೆಯ ಮಾತನ್ನ ಮಾತಾಡಲಿಲ್ಲ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಯೋಬನಂತೆ ಇಂತಹ ಶ್ರಮೆಯ ಮಧ್ಯದಲ್ಲಿ ಇರುವಾಗ, ಕುಟುಂಬ, ಮಕ್ಕಳು, ಸ್ವಾಸ್ಥ್ಯ, ಸಿರಿ, ಸಂಪತ್ತು ಎಲ್ಲವನ್ನ ಕಳೆದುಕೊಂಡು ಹೆಂಡತಿ ಬಿಟ್ಟು ಹೋದಂಥ ಸ್ಥಿತಿಯಲ್ಲಿ ಇರುವಾಗ ಬಂದಿರತಕ್ಕಂಥ 7 ಜನ ಏನಂತ ಹೇಳ್ತೀವಿ, 3 ಜನ ಸ್ನೇಹಿತರು 7 ದಿವಸಗಳ ಕಾಲ ಮಾತಾಡದೆ ಮೌನದಿಂದ ಯೋಬನನ್ನ ಕುರಿತು ನೋಡುತ್ತಾ ಇರುವಾಗ, ಹಲ್ಲೆಲೂಯಾ, ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಯೋಬನ ಗುರುತು ಸಿಗಲಾರದಂಥ ಸ್ಥಿತಿಯಲ್ಲಿ ಕಾಣಿಸ್ತಾ ಇದ್ದಾನೆ. ಹೆಂಗ್ ಕಾಣಿಸ್ತಾ ಇದ್ದಾನೆ? ಯೋಬಂದ್ರೆ ಈತನ ಗತ್ತೇನಾಗಿತ್ತು, ಈತನ ಗೌರವ ಏನಾಗಿತ್ತು, ಈತನ ಬಟ್ಟೆಗಳು ಏನಾಗಿತ್ತು, ಈತನ ಸ್ಥಿತಿ ಏನಾಗಿತ್ತು, ಈತನು ಎಂತಹ ವ್ಯಕ್ತಿಯಾಗಿದ್ದ. ಆದರೆ ಈಗ ಈತನು ಬಟ್ಟೆ ಇರಲಾರ್ದಂಥ ಸ್ಥಿತಿಯಲ್ಲಿ, ಹಲ್ಲೆಲೂಯಾ, ತಲೆಗೆ ಕ್ಷೌರ ಮಾಡಿಸಿಕೊಂಡಿದ್ದಾನೆ, ನೆಲದಲ್ಲಿ ಬಿದ್ದಿದ್ದಾನೆ, ಮೈ ತುಂಬ ಎಲ್ಲ ಏನಂತ ಹೇಳ್ತೇವೆ, ಗುಳ್ಳೆಗಳು, ಕುರುಹುಗಳು ಎದ್ದಿದ್ದಾವೆ, ಭಯಂಕರವಾದಂಥ ಸ್ಥಿತಿಯಲ್ಲಿ ಕಾಣಿಸ್ತಾ ಇದ್ದಾನೆ. ಹಲ್ಲೆಲೂಯಾ,
ಸ್ನೇಹಿತರು ಗುರುತಿಡಿಯೋಕ್ಕೆ ಆಗ್ತಾ ಇಲ್ಲ ಪ್ರಿಯರೇ, ಅಂತಹ ಒಂದು ಸ್ಥಿತಿ. ಆದರೆ ಯೋಬನು, ಆ ಸ್ನೇಹಿತರು ಬಂದಂಥ ಸ್ನೇಹಿತರು ಕೂಡ ಯೋಬನಿಗೆ ಏನು ಮಾಡಿದ್ರಂತೆ? ಅಪನಿಂದನೆಯ ಮಾತುಗಳನ್ನು ಮಾತಾಡ್ತಾರೆ. ನೀನೊಬ್ಬನೇನಾ ನೀತಿವಂತ, ನೀನೊಬ್ಬನೇನಾ ಭಕ್ತಿವಂತ, ನೀನೊಬ್ಬನೇನಾ ಎನ್ನುವಂಥ ರೀತಿಯಲ್ಲಿ ಚುಚ್ಚು ಮಾತುಗಳು, ಕುಚೋದ್ಯ ಮಾತುಗಳು, ಅವಮಾನದ ಮಾತುಗಳನ್ನು ಯೋಬನ ಮೇಲೆ ಆಡಿದಾಗಲೂ ಕೂಡ ಯೋಬನು ನುಡಿತಾ ಇದ್ದಾನೆ ಪ್ರಿಯರೇ. ಒಂದು ಮಾತು ಏನ್ರಿ ನಂಬಿಕೆ ಮಾತು. ಇಷ್ಟೆಲ್ಲ ಸ್ಥಿತಿಯಲ್ಲಿ ನಾನಿದ್ದೇನೆ. ಹಲ್ಲೆಲೂಯಾ. ನೀವು ನೋಡ್ರಿ, ಯಾರಿಗಾದ್ರೂ ಒಂದು ವೇಳೆ 10 ಲಕ್ಷ 20 ಲಕ್ಷನೋ ಸಾಲ ಮಾಡಿರ್ಬೇಕಾದ್ರೆ ಆತನಿಗೆ ಒಂದು ಒಳ್ಳೆ ಕೆಲಸ ಇರಲಾರ್ದ ಸಮಯದಲ್ಲಿ ಆಯ್ತಪ್ಪ, ವ್ಯಕ್ತಿ ಏನದ ಬಿದ್ದೋದ, ತಿರ್ಸಕ್ಕೆ ಅವನಿಂದ ಆಗಲ್ಲ. ಅವ್ನಿಗೆ ಹೊಲ ಇಲ್ಲ, ಮನೆ ಇಲ್ಲ, ಇನ್ನೊಂದಿಲ್ಲ ಮುನ್ನೊಂದಿಲ್ಲ, ಅವ್ನು ಹೆಂಗೆ ತಿರ್ಸ್ತಾನೆ? ಅವ್ರು ನೋಡಿದ್ರೆ ಬಡ್ಡಿ ಹಚ್ತಾರೆ ಬೇಡ, ಒಂದಕ್ಕೆ ಏನ್ರಿ ಚಕ್ರ ಬಡ್ಡಿ ಅಂತ, ಮತ್ತು ಇನ್ನೊಂದು ಬಡ್ಡಿ, 11 ಎಲ್ಲ 11 ಬಡ್ಡಿಗಳು ಹಚ್ಚಿ ಬಿಡ್ತಾರೆ ಅವ್ರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಬಡ್ಡಿನೇ ಹೆಂಗಾಗಿರುತ್ತೆ? ಗುಡ್ಡ ಆದಂಗೆ ಆಗಿರುತ್ತೆ. ಹಲ್ಲೆಲೂಯಾ. ಅಸಲು ಎಷ್ಟಿರುತ್ತೆ? ಇಷ್ಟೇ ಇರುತ್ತೆ. ತೊಗೊಂಡಿರೋದು 2,000, ಕಟ್ಟಬೇಕಾಗಿರೋದು 1 ಲಕ್ಷ ರೂಪಾಯಿ ಇರುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಂಥವ್ರಿಗೆ ನಾವು ಏನಂತೀವಿ? ಆಯ್ತಪ್ಪ, ಸಾಲದಾಗದ ನಾವು ಎದ್ದೇಳಕ್ಕೆ ಸಾಧ್ಯ ಇಲ್ಲ. ಯೋಬನ ಪರಿಸ್ಥಿತಿ ನೋಡ್ರಿ, ಅವನಿಗೆ ಸರ್ವ ಸಂಪತ್ತು, ಸ್ವಾಸ್ಥ್ಯ ಎಲ್ಲವೂ ಕೂಡ ಏನಾಗಿದೆ ರೀ? ನಾಶವಾಗಿ ಹೋಗಿದೆ. ಅವನಿರುವಂಥ ಸ್ಥಳ ಮಾತ್ರ ಒಂದೇ, ಕುಂತಿದ್ದಾನಲ್ವಾ ಆ ಸ್ಥಳ ಮಾತ್ರ ಒಂದು. ಅವನ ಸಂಗಡ 3 ಜನ ಸ್ನೇಹಿತರಿದ್ದಾರೆ, ಇನ್ನೊಬ್ಬನು ವ್ಯಕ್ತಿ ಯವನಸ್ಥನು ಕೂಡ ಬಂದು ಯೋಬನ ಸಂಗಡ ಮಾತಾಡಿದ್ರು. 4 ಜನ ಇದ್ದಾರೆ. ಹಲ್ಲೆಲೂಯಾ. ಅಂತಹ ಸಮಯದಲ್ಲಿ ಯೋಬನ ನಂಬಿಕೆಯ ಮಾತನ್ನ ಮಾತಾಡ್ತಾ ಇದ್ದ. ಹಲ್ಲೆಲೂಯಾ. ಆ ಒಂದು 2 ಸಂದರ್ಭಗಳಲ್ಲಿ ಕೂಡ ದೇವರ ಮೇಲೆ ನಂಬಿಕೆಯ ಮಾತನ್ನ ಮಾತಾಡಿದಂಥ ಯೋಬ ಇನ್ನೊಂದು ವಿಶೇಷವಾದಂಥ ನಂಬಿಕೆಯ ಮಾತು ಪ್ರಿಯರೇ. ಏನು ಮಾತದು? 19-25 ನಿಮ್ಗೆ ಓದಿಸಿದ್ದೆ ಅಲ್ವಾ? ನಾನಂತೂ ನನ್ನ ವಿಮೋಚಕನು ಜೀವ ಸ್ವರೂಪನು. ಹಲ್ಲೆಲೂಯಾ. ಜೀವವನ್ನು ಕೊಡುವಂಥ ದೇವರು, ಬಿದ್ದಿರ್ತಕ್ಕಂಥ ನನ್ನನ್ನ ಎಬ್ಬಿಸುವಂಥ ದೇವರು. ನಾನು ಈ ಸಮಯದಲ್ಲಿ ಧೂಳಾಗಿರ್ಬೋದು, ನಾನು ಈ ಸಮಯದಲ್ಲಿ ತಿಪ್ಪೆಯೋಪಾದಿಯಲ್ಲಿ ಇರ್ಬೋದು, ನಾನು ಈ ಸಮಯದಲ್ಲಿ ಸಂಪೂರ್ಣವಾಗಿ ಯಾರಿಂದಲೂ ಕೂಡ ಎಬ್ಬಿಸಲ್ಪಡಲಾರದಂಥ ಸ್ಥಿತಿಯಲ್ಲಿ ನಾನು ಇರಬಹುದು. ಆದರೆ ನನ್ನ ದೇವರಂತೆ, ಆತನಂತೆ ನನಗೆ ವಿಮೋಚಕನಾಗಿ ನನ್ನನ್ನ ನಿಲ್ಲಿಸ್ತಾನೆ. ಹಲ್ಲೆಲೂಯಾ. ಪ್ರಿಯರೇ, ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಕಡೆಗೆ ಧೂಳಿನ ಮೇಲೆ ಸಾಕ್ಷಿಯಾಗಿ ನಾನು ನಿಂತುಕೊಳ್ತೇನೆ. ನೋಡ್ರಿ, ಯೋಬನಲ್ಲಿರ್ತಕ್ಕಂಥ ನಂಬಿಕೆಯ ಮಾತು. ನಮಗೆ ಈ ಒಂದು ಆತ್ಮೀಯತೆಯ ಒಂದು ವಿಷಯ ನಾವು ತಿಳಿದುಕೊಳ್ಬೇಕಾಗಿದೆ. ಈ ಒಂದು ಸ್ಥಿತಿಯಲ್ಲಿ ನಾವು ಬರಬೇಕಾಗಿದೆ. ಈ ಲಕ್ಷಣ ನಮ್ಮಲ್ಲಿ ಕಾಣಿಸಿಕೊಳ್ಳಬೇಕಾಗಿದೆ. ಆ ಕಾಲೇಬನಲ್ಲಿರ್ತಕ್ಕಂಥ ನಂಬಿಕೆ ಮಾತು ಆತನಿಗೆ ಸ್ವಾಸ್ಥ್ಯವನ್ನ ಕೊಟ್ಟರೆ, ಯೋಬನಲ್ಲಿರ್ತಕ್ಕಂಥ ನಂಬಿಕೆಯ ಮಾತು ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ನಾನು ನೀನು ಆರಾಧನೆ ಮಾಡುವಂಥ ದೇವರ ಆತನ ಏನಾಗಿದ್ದಾನ್ರಿ? ರಿಡೀಮರ್. ಹಿ ಈಸ್ ಅ ರಿಡೀಮರ್, ಅಂದರೆ ವಿಮೋಚಿಸುವಂಥ ದೇವರು, ವಿಮೋಚಕನಾಗಿರುವಂಥ ದೇವರು. ಆತನು ತನ್ನ ಜೀವವನ್ನು ನಿನಗಾಗಿ ಕೊಟ್ಟಿರುವಂಥ ದೇವರು. ಅಷ್ಟು ಮಾತ್ರವಲ್ಲದೆ ಜೀವಾಧಿಪತಿಯಾಗಿರುವಂಥ ಯೇಸು ಸ್ವಾಮಿ ನಿನ್ನನ್ನು ಸಂಪೂರ್ಣವಾಗಿ ಧೂಳಿನಿಂದಲೂ ಕೂಡ ಎಬ್ಬಿಸಲು ಶಕ್ತನಾದಂಥ ಮಹಾದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯರೇ, ಅದಕ್ಕಾಗಿ ಮೃತ್ಯುಂಜಯ ಮಠದಲ್ಲಿ ಅನೇಕ ಸಾಕ್ಷಿಗಳು ತಿಪ್ಪೆಯಿಂದ ಮತ್ತೆ ನಾವು ನೋಡ್ತಾ ಇದ್ದೇವೆ ಭಯಂಕರವಾದಂಥ ಪರಿಸ್ಥಿತಿಗಳಿಂದ ಎದ್ದು ನಿಂತುಕೊಂಡಿದ್ದಾರೆ. ಕೆಲವು ವರ್ಷಗಳಿಂದ ಅವರನ್ನು ನೋಡಿದಂಥ ಸಮಯದಲ್ಲಿ ಅವರನ್ನ ಕಡೆಗಣಿಸಿದ್ರು. ಹಲ್ಲೆಲೂಯಾ. ಕೆಲವೊಂದು ಸಮಯದಲ್ಲಿ ಅವರನ್ನ ಭಯಂಕರ ಹೀನವಾಗಿ ನೋಡಿದರು. ಆದರೆ ಇವತ್ತು ಅವ್ರನ್ನ ನೋಡಿದಾಗ ಹೆಂಗೆ ಕಾಣಿಸ್ತಾ ಇದ್ದಾರೆ? ಅವರು ಇವರ ಈ ರೀತಿಯಾಗಿ ಬದಲಾವಣೆಯಾಗಿತ್ತು, ಇವರ ಈ ರೀತಿಯಾಗಿ ಮಾರ್ಪಾಟು ಬಂದಿದ್ದು, ಇವರಿಗೆ ಏನಾಯ್ತು ಎಂಬುದಾಗಿ ನೋಡಿದಾಗ ಅದರ ಹಿಂದೆ ಒಬ್ಬರೇ ಇರ್ತಾರೆ ಪ್ರಿಯರೇ. ಯಾರ್ರೀ? ನಾನು ನೀನು ಆರಾಧನೆ ಮಾಡುವಂಥ ನಜರೇತಿನ ಯೇಸು. ಹಲ್ಲೆಲೂಯಾ. ನನ್ನ ಬಳಿಗೆ ಬರುವವರನ್ನು ಎಂದಿಗೂ ಕೈ ಬಿಡದ ದೇವರಾತನು ನಂಬಿಕೆಯ ಮಾತುಗಳನ್ನು ನೀನು ಮಾತಾಡುವಾಗ ಖಂಡಿತವಾಗಿ ನಿನ್ನನ್ನು ನೋಡುವ ಕಾಯುವ ದೇವರಾಗಿದ್ದಾನೆ ಆತನು. ಹಲ್ಲೆಲೂಯಾ. ಈ ಯೋಬನ ಸ್ಥಿತಿ ಭಯಂಕರವಾದಂಥ ಸ್ಥಿತಿ ಆಗಿರಬೇಕಾದ್ರೆ ನಾವು ಲೋಕದಲ್ಲಿ ಸಾಲ ಮಾಡಿದ ವ್ಯಕ್ತಿಯ ಕುರಿತಾಗಿಯೇ ಆ ರೀತಿಯಾಗಿ ನಾವು ನೆನೆಸಿದಾಗ ಈ ಯೋಬನ ಸ್ಥಿತಿ ಅದಕ್ಕಿಂತಲೂ ಕಡೆಗಣಿಸಲ್ಪಟ್ಟಂಥ ಒಂದು ಸ್ಥಿತಿ. ಆದರೆ ಯೋಬನ ಹೇಳ್ತಾ ಇದ್ದಾನೆ, ಅಂತಹ ಸಮಯದಲ್ಲಿ ಕೂಡ ನನ್ನ ವಿಮೋಚಕನು ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ನಾವು ಎಷ್ಟು ಜನರು ಆ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀವಿ. ನನ್ನ ಸ್ಥಿತಿ ಏನೇ ಆಗಿರ್ಬೋದು, ನಾವು ಮನೆಯವರಿಂದ ಕಡೆಗಣಿಸಲ್ಪಟ್ಟವರಾಗಿರ್ಬೋದು, ಕುಟುಂಬದವರಿಂದ ಕಡೆಗಣಿಸಲ್ಪಟ್ಟವರಾಗಿರ್ಬೋದು, ಸಮಾಜದಿಂದ ಕಡೆಗಣಿಸಲ್ಪಟ್ಟಂಥ ಸ್ಥಿತಿಯಲ್ಲಿ ನಾನು ನೀನು ಇರಬಹುದು. ಸಹೋದರ ಸಹೋದರಿಯೇ, ವಾಕ್ಯ ಹೇಳುತ್ತೆ, ನಿನ್ನನ್ನು ವಿಮೋಚಿಸುವಂಥ ಯೇಸು ನಿನಗೋಸ್ಕರವಾಗಿ ಇರುವಂಥ ದೇವರಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ವೈದ್ಯರು ಕೈ ಬಿಡಲ್ಪಟ್ಟರು ಕೂಡ ನಿನ್ನನ್ನು ಕೈ ಬಿಡದಂಥ ದೇವರ ಆತನಾಗಿದ್ದಾನೆ. ಹಲ್ಲೆಲೂಯಾ. ವೈದ್ಯರ ಕೈಗಳಿಂದ ನೀನು ಕೈ ಬಿಡಲ್ಪಟ್ಟಂಥ ಸ್ಥಿತಿಯಲ್ಲಿ ಇರಬಹುದು, ಆದರೆ ನಿನ್ನ ಬಾಯಿಂದ ಬರುವಂಥ ಒಂದು ನಂಬಿಕೆಯ ಮಾತು ಸಾಕು ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೋಬನ ಆಸ್ತಿಯನ್ನು ದೇವರು ಏನು ಮಾಡಿದ್ರು ಅಂತ ಹೇಳ್ತಾ ವಾಕ್ಯ 42ನೇ ಅದೇ ಪುಸ್ತಕದಲ್ಲಿ 10ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರು ಯೋಬನಿಗೆ ಏನು ಮಾಡಿದ್ರಂದ್ರೆ, ಆತನು ಪ್ರಾರ್ಥನೆ ಮಾಡಿದಾಗ
42:10 ಕ್ವಿಕ್ಕಾಗಿ ಹೋದ್ರಿ. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನ ಹೋಗಲಾಡಿಸಿ ಅವನ ಸ್ವತ್ತನ್ನ ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. ಹಲ್ಲೆಲೂಯಾ. ಡಬಲ್ ಪೋರ್ಷನ್ ಆಫ್ ಬ್ಲೆಸ್ಸಿಂಗ್. ಹಲ್ಲೆಲೂಯಾ. 2ರಷ್ಟು ಆಶೀರ್ವಾದ. ಅವನ ಸ್ವತ್ತು ಏನಾಗಿತ್ತು? ಮನೆ, ಆತನಿಗಿರುವಂಥ ಎತ್ತುಗಳಾಗಿರ್ಬೋದು, ಆತನಿಗಿರ್ತಕ್ಕಂಥ ಕತ್ತೆಗಳಾಗಿರ್ಬೋದು, ಕುರಿಗಳಾಗಿರ್ಬೋದು, ಅವೆಲ್ಲವುಗಳ ವಿಷಯದಲ್ಲಿ ಏನು ನೋಡ್ತಾ ಇದ್ದೀವಿ, ಏನು ಕಾಣ್ತಾ ಇದ್ದೀವಿ ನಾವು? ಡಬಲ್. ಹಲ್ಲೆಲೂಯಾ. ಆದರೆ ಹೆಂಡತಿನ ಡಬಲ್ ಕೊಡಲಿಲ್ಲ ಅಂತೇಳಿ. ಯಾರ್ರಿ? ಆಕೆ ಬಿಟ್ಟು ಹೋದಾಗ ಯಾಕೆ ಬಂದು. ಹಲ್ಲೆಲೂಯಾ. ಬಂದಂಥ ಸಮಯದಲ್ಲಿ ದೇವರು ಮತ್ತೆ 10 ಮಕ್ಕಳನ್ನು ಕೊಟ್ಟರು. ಪ್ರಿಯ ವಾಕ್ಯ ಹೇಳುತ್ತೆ, ಯೋಬನ ಮಕ್ಕಳಂತ ಸುಂದರ ಸ್ತ್ರೀಯರಲ್ಲಿ ಇರಲಿಲ್ಲಂತೆ. ಯೋಬನು ಮತ್ತೆ ಎಷ್ಟು ನ್ಯಾಯವಂತ ನೀತಿವಂತ ನೋಡ್ರಿ, ತನಗಿರುವಂಥ ಆಸ್ತಿಯಲ್ಲಿ ಹೆಣ್ಣುಮಕ್ಕಳಿಗೂ ಕೂಡ ಏನು ಮಾಡಿದ? ಪಾಲು ಕೊಟ್ಟು. ಇವತ್ತು ಹೋರಾಟ ಮಾಡ್ತಿರಲ್ಲ ನೀವು ತವ್ರ ಮನೆಯವ್ರ ಮೇಲೆ. ಹಲ್ಲೆಲೂಯಾ. ಅದೇ ಎಲ್ಲಿಂದ ಬಂದಿರೋದು? ಎಲ್ಲಿರಿ? ದೇವರು ಅದ್ರ ಸಲುವಾಗಿ ಸಮಾನತ್ವವನ್ನು ಏನು ಮಾಡಿದಂಥ ದೇವರಾಗಿದ್ದಾನ್ರಿ? ಸಿದ್ಧಾಂತಪಡಿಸಿದಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪ್ಲೀಸ್ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ದೇವರು ಸ್ತ್ರೀಯನ್ನ ಪುರುಷರನ್ನ ಇಬ್ಬರನ್ನು ಕೂಡ ಆತನ ಏನು ಮಾಡಿದಾನ್ರಿ? ಆಶೀರ್ವದಿಸಿದಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಒಬ್ಬರನ್ನ ಕಡೆಗಣಿಸಿ ಇನ್ನೊಬ್ಬರನ್ನ ಏನು ಮಾಡಲಿಲ್ಲ? ಆಶೀರ್ವದಿಸಲಿಲ್ಲ. ಇಬ್ಬರನ್ನು ಕೂಡ ಆತನ ಏನು ಮಾಡಿದ್ದಾನೆ? ಆಶೀರ್ವದಿಸಿದ್ದಾನೆ. ಅದ್ರ ಸಲುವಾಗಿ ಭಾರತ ದೇಶದಲ್ಲಿ ಪೌರುಷ ಅಂದರೆ ಪುರುಷ ಪ್ರಧಾನಿಗಳೇ ಆಗಿರುವಂಥ ಸಮಯದಲ್ಲಿ ಸ್ತ್ರೀಯರು ಎಲ್ಲಿದ್ದರು ರೀ? ಅಡಿಗೆ ಮನೆಗೆ ಮಾತ್ರ ಸೀಮಿತರಾಗಿದ್ರು. ಅಂತಹ ಸಮಯದಲ್ಲಿ ಮಿಷನರಿಗಳು ಬಂದು ಸ್ತ್ರೀಯರಿಗೋಸ್ಕರವಾಗಿ ಏನು ಮಾಡಿದ್ರಿ? ಸ್ಕೂಲ್ಗಳನ್ನು ತೆರೆದ್ರು. ಸ್ತ್ರೀಯರಿಗೋಸ್ಕರವಾಗಿ ಏನು ಮಾಡಿದ್ರಿ? ಅನೇಕವಾದಂಥ ಕಾರ್ಯಗಳನ್ನು ಯಾವ ರೀತಿಯಾಗಿ ಅವರು ಜೀವಿಸಬೇಕು, ನಡೆಯಬೇಕೆನ್ನುವಂಥ ಸಂಗತಿಗಳನ್ನು ತಿಳಿಸಿಕೊಟ್ರೆ ಅವ್ರನ್ನ ವಿದ್ಯಾವಂತರನ್ನಾಗಿ ಬುದ್ಧಿವಂತರನ್ನಾಗಿ ಮಾಡಿದ್ರು ಪ್ರಿಯರೇ. ಕಾರಣ ಯಾರ್ರಿ? ಅವ್ರ ಹಿಂದೆ ಇರುವಂಥವ್ರು ಯಾರ್ರಿ? ದೇವರು ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯರೇ, ಇವತ್ತು ನೀವು ಈ ಸಮಯದಲ್ಲಿ ಹಿಂಗೆ ಕುಂತ್ಕೊಂಡಿದ್ದೀರಾ ಅಂತಂದರೆ ಅದಕ್ಕೆ ಕಾರಣ ಏನ್ರಿ? ಸತ್ಯವೇದ ಪ್ರಿಯರೇ. ನಿಮಗೆ ಸ್ವತಂತ್ರವನ್ನು ಕೊಟ್ಟಿರುವಂಥದ್ದು ಯಾವುದ್ರಿ? ಇದೇ ಆಗಿದೆ. ನೀವು ಕೇವಲ ಮನೆಗೆ ಮಾತ್ರ ಸೀಮಿತವಾಗಿ ಇರಬೇಕಾಗಿತ್ತು, ಅಡಿಗೆ ಮನೆಗೆ ಮಾತ್ರ ಸೀಮಿತವಾಗಿ ಇರಬೇಕಾಗಿತ್ತು. ಹಲ್ಲೆಲೂಯಾ. ಆದರೆ ದೇವರ ಕೃಪೆಯಿಂದ, ದೇವರ ಸುವಾರ್ತೆ ನಮ್ಮ ಭಾರತ ದೇಶಕ್ಕೆ ಬಂದ ಕಾರಣದಿಂದ ನಿಮ್ಮೆಲ್ಲರಿಗೂ ಕೂಡ ಬೆಳಕು ಎನ್ನುವಂಥದ್ದು ಏನಾಗಿದೆ? ಒದಗಿ ಬಂದಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಂಬಿಕೆಯ ಮಾತು ಮಾತಾಡಿರ್ತಕ್ಕಂಥ ಯೋಬ ತನ್ನ ಎಲ್ಲ ಸ್ವಾಸ್ಥ್ಯವನ್ನು ಪಡೆದುಕೊಂಡ. ಹಲ್ಲೆಲೂಯಾ. ಆತನ ಭವಿಷ್ಯತ್ತು ಮುಂದೆ ನೋಡುವಾಗ 4 ತಲೆಗಳನ್ನು ಕಂಡಂತೆ. ಎಷ್ಟ್ರಿ? 4 ತಲೆಗಳು. ಹಲ್ಲೆಲೂಯಾ. ಮತ್ತೆ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆ 4 ತಲೆಗಳನ್ನು ಕಂಡಂಥ ಸಮಯದಲ್ಲಿ ಆತನು ಸ್ಥಿತಿವಂತನಾಗಿ ಬದುಕಿ ಸತ್ತ. ಆತನ ಸ್ವಾಸ್ಥ್ಯ ನಾಶ ಆಗಲಿಲ್ಲ. ಕಾರಣ ಏನಂತಂದರೆ ನಂಬಿಕೆಯ ಮಾತು. 3ನೇದಾಗಿ ಕೊನೆಯದಾಗಿ ನಾವು ನೋಡೋಣ, ನೀನು ನಂಬಿಕೆಯ ಮಾತಾಡಿದರೆ ನಿನ್ನ ಜೀವಿತದಲ್ಲಿ ದೇವರು ನೀನು ಕಳೆದುಕೊಂಡದ್ದು, ನಿನ್ನ ದೇಹದಲ್ಲಿರ್ತಕ್ಕಂಥ ಅನಾರೋಗ್ಯದ ಸ್ಥಿತಿಯನ್ನು ದೇವರು ತೊಲಗಿಸಿ ದೇವರು ನಿನಗೆ ಆರೋಗ್ಯವನ್ನು ಕೊಡುವಾತನಾಗಿದ್ದಾನೆ. ಒಂದು ಸಾರಿ ನಮ್ಮ ಸತ್ಯವೇದ ಪುಸ್ತಕದಲ್ಲಿ ಮಾರ್ಕನ್ನು ಬರೆದ ಸುವಾರ್ತೆ 5ನೇ ಅಧ್ಯಾಯ 27-28ನೇ ವಚನವನ್ನು ಓದಿಕೊಳ್ಳೋಣ. ನಂಬಿಕೆಯ ಮಾತು. 27-28. ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ, ನಾನು ಆತನ ಉಡುಪನ್ನ ಮುಟ್ಟಿದರೆ ಸಾಕು, ನೆಟ್ಟಗಾಗುವೆನು ಎಂದು ಆಲೋಚಿಸಿ ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನ ಮುಟ್ಟಿದಳು. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯದ ಕಡೆಗೆ ಬರ್ರಿ. ಎಂಟನೇ ಅಧ್ಯಾಯದ ಕಡೆಗೆ ಬಂದಿದ್ದೀರಾ? 8ನೇ ವಚನ. ಪ್ರಭುವೇ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿ ಇಲ್ಲ. ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುವುದು ಎಂಬುದಾಗಿ. ಅಲ್ಲಿ ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 29ನೇ ವಚನ. ಈ ಮಾತನ್ನ ಹೇಳಿದ್ದರಿಂದ ದೆವ್ವವು ನಿನ್ನ ಮಗಳನ್ನ ಬಿಟ್ಟು ಬಿಟ್ಟಿದೆ ಎಂಬುದಾಗಿ. ಹಲ್ಲೆಲೂಯಾ. ಒಬ್ಬರು 12 ವರ್ಷ ರಕ್ತ ಕುಸುಮ ರೋಗಿ, ಇನ್ನೊಬ್ಬರು ಶತಾಧಿಪತಿ, ಮತ್ತೊಬ್ಬರು ಒಬ್ಬ ಕಾನಾನ್ಯ ಅನ್ಯ ಮತದ ಸ್ತ್ರೀ ಪ್ರಿಯರೇ. ಹಲ್ಲೆಲೂಯಾ. ಇವರ ಬಾಯಿಂದ ಏನಂತ ಹೇಳ್ತಾ ಇದೆ ವಾಕ್ಯ? ನೀನು ಈ ಮಾತನ್ನ ಹೇಳಿದ್ದರಿಂದ, ನೀನು ಈ ನಂಬಿಕೆಯ ಮಾತನ್ನ ಹೇಳಿದ್ದರಿಂದ ನಿನ್ನ ಈ ನಂಬಿಕೆಯ ಮಾತೇ ನಿನಗೇನಾಗಿದೆ?
ಆರೋಗ್ಯವನ್ನ ತಂದಿದೆ. ಈ ನಿನ್ನ ನಂಬಿಕೆಯ ಮಾತೆ ನಿನ್ನಲ್ಲಿರುವಂಥ ದುರಾತ್ಮ ಶಕ್ತಿಯನ್ನ ತೊಲಗಿಸಿದೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಒಬ್ಬ ತಾಯಿಯಂತೆ ಆಕೆ ಅನೇಕರ ವೈದ್ಯರ ಬಳಿಗೆ ಹೋಗಿ ತನ್ನಲ್ಲಿರ್ತಕ್ಕಂಥ ಹಣವನ್ನೆಲ್ಲ ಖರ್ಚು ಕೊಂಡಾಗಲೂ ಕೂಡ ಯಾವ ಪ್ರಯೋಜನವನ್ನು ಹೊಂದದೆ ಆ ಸಮಯದಲ್ಲಿ ಆಕೆ ಏನು ಮಾಡ್ತಾ ಇದ್ದಾಳ್ರಿ, ಸಂಪೂರ್ಣವಾಗಿ ಏನು ಮಾಡ್ತಾ ಇದ್ದಾಳ್ರಿ, ಸುಮ್ಮನೆ ಇದ್ದಾಳೆ. ಎಷ್ಟು ತೋರಿಸಿದ್ರು ಕೂಡ ನನಗೇನಾಗ್ತಾ ಇಲ್ಲ, ವಾಸಿ ಆಗ್ತದೆ. ಎಷ್ಟು ತೋರಿಸಿದ್ರು ಕೂಡ ನನಗೇನಾಗ್ತಾ ಇಲ್ಲ, ಗುಣವಾಗ್ತಾ ಇಲ್ಲ. ಮಾರ್ಕ 5ರಲ್ಲಿ ನಾವು ನೋಡ್ತಾ ಇದ್ದೇವೆ 26ನೇ ವಚನದಲ್ಲಿ, ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದ್ದನ್ನೆಲ್ಲ ಕಳಕೊಂಡರೂ ಕೂಡ ರೋಗವು ಹೆಚ್ಚುತ್ತಾ ಬಂದದ್ದೇ ಹೊರತು ಮತ್ತೇನು ಪ್ರಯೋಜನ ಆಗಲೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹಾಸ್ಪಿಟ್ಲಿಗೆ ಯಾಕೆ ಹೋಗ್ತೀವಿ ನಾವು? ಯಾಕೆ ಹೋಗ್ತೀವಿ ನಾವು? ರೋಗ ವಾಸಿಯಾಗುತ್ತೆ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅಲ್ಲಿರ್ತಕ್ಕಂಥ ಡಾಕ್ಟ್ರು ಇಲ್ಲ ಇವ್ರಿಗೆ ರೋಗ ವಾಸಿ ಮಾಡಬಾರ್ದು ಅಂತೇಳಿ ಅನ್ಕೊಂಡೇ ಟ್ರೀಟ್ಮೆಂಟ್ ಕೊಡ್ತಾರಾ? ಇಲ್ಲ, ಅವ್ರೇನು ಟ್ರೀಟ್ಮೆಂಟ್ ಕೊಡ್ತಾರೆ, ರೋಗವನ್ನು ಹೆಂಗಾದ್ರೂ ಮಾಡಿ ವಾಸಿ ಮಾಡಬೇಕು ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆದರೆ ಈಕೆಯನ್ನು ಕಾಡಿಸುವಂಥ ಪೀಡಿಸುವಂಥ ಆ ರೋಗ ನಾವು ನೋಡ್ತಾ ಇದ್ದೇವೆ. ಭಾಳ ವೈದ್ಯರನ್ನ ಬದಲಾವಣೆ ಮಾಡಿದಾಗಲೂ ಕೂಡ, ಕೈಯಲ್ಲಿರುವಂಥದ್ದೆಲ್ಲ ಹಣವೆಲ್ಲ ಕಳೆದುಕೊಂಡಿದ್ದಾಗಲೂ ಕೂಡ ಈಕೆಯ ರೋಗ ಹೆಚ್ಚಾಗ್ತಾ ಬಂತೆ ಹೊರತಾಗಿ ಅದೇನಾಗಲಿಲ್ಲ, ಕಡಿಮೆ ಆಗಲಿ. ಜಸ್ಟ್ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಎಲ್ಲೋ ಒಂದು ಚರ್ಮದ ರೋಗ ಬಂದಿದೆ ಅಂತ ತಿಳ್ಕೊ, ಏನು ಮಾಡೋಣ, ತೊನ್ನು ಬಂದಿದೆ ಅಂತ ತಿಳ್ಕೊ, ಚಿಕ್ಕದು ಬಂದಿದೆ, ಚಿಕ್ಕದಿರುವಾಗೆ ಓದ್ಲಕ್ಕೆ ಹಾಸ್ಪಿಟ್ಲಿಗೆ. ಹಲ್ಲೆಲೂಯಾ, ಓದೊಂದು ಸಮಯದಲ್ಲಿ ಅದು ಗುಣ ಆಗುತ್ತೇನೋ ಅಂತೇಳಿ ನೋಡಿದ್ರು, ಆದರೆ ಅದೇನಾಗಲಿಲ್ಲ, ಗುಣ ಆಗಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ರಕ್ತಕುಸುಮ ರೋಗಿ ಅಲ್ಲ, ಬೇರೆಯವ್ರದ್ದು ಕುರಿತಾಗಿ ಹೇಳ್ತಾ ಇದೆ. ಹಲ್ಲೆಲೂಯಾ. ಆಕೆ ಆಮೇಲೆ ಇವ್ರ ಹತ್ರ ಕಡಿಮೆ ಆಗಲಿಲ್ಲ, ಇನ್ನೂ ಹೆಚ್ಚಾಯ್ತು ಅಂತೇಳಿ ಮತ್ತೆ ಬೇರೆ ಡಾಕ್ಟ್ರ್ ಹತ್ರ ಹೋದ್. ಇನ್ನೊಬ್ಬ ಡೆರ್ಮಟೊಲಾಜಿಸ್ಟ್ ಅಂತೀವಲ್ರಿ, ಇನ್ನೊಬ್ರ ಹತ್ರ ಹೋದ. ಇನ್ನೊಬ್ರ ಹತ್ರ ಹೋದ ಸಮಯದಲ್ಲಿ ಅಲ್ಲಿನೂ ಇನ್ನೂ ಹೆಚ್ಚಾಯ್ತು ಹೊರತಾಗಿ ಕಡಿಮೆ ಆಗಲಿಲ್ಲ. ಅನೇಕ ಡಾಕ್ಟ್ರುಗಳನ್ನು ಸಲಹೆಯನ್ನು ಪಡೆದು ಇಲ್ಲಿ ಸ್ವಲ್ಪ ಅಂಗೈಯಲ್ಲಿ ಅಥವಾ ಅಂಗೈ ಮೇಲ್ಗಡೆ ಸ್ವಲ್ಪ ಇರ್ತಕ್ಕಂಥ ಚಿಕ್ಕದಾಗಿರುವಂಥದ್ದು ಅದು ಈಗ ಮೈ ತುಂಬೆಲ್ಲ ಹಬ್ಬಿಕೊಂಡಿದೆ. ಈ ಸಮಯದಲ್ಲಿ ನೀವು ಯಾರಾದರೂ ಹೋಗಿ ಇಲ್ಲ ಬಾದಲ್ಲಿ ಹಾಲಾಗಿ ಬರ್ರಿ, ಈ ಸಮಯದಲ್ಲಿ ಚಲೋ ಮಾಡ್ತಾನೆ ಅಂತ ಹೇಳಿದ್ರೆ ಆಕಿನಿಂದ ರಿಯಾಕ್ಷನ್ ಏನು ಬರ? ಅಮ್ಮ ಎಂತೆಂಥ ವೈದ್ಯರ ಬಳಿಲ್ಲ ಹೋಗಿಲಿ. ಹಲ್ಲೆಲೂಯಾ, ಅಂತಂಥ ವೈದ್ಯರು ಎಷ್ಟೆಷ್ಟೋ ಟ್ರೀಟ್ಮೆಂಟ್ ಕೊಟ್ಟರೆ ಅವ್ರು ಯಾರಿಂದಲೂ ಕೂಡ ಕಡಿಮೆ ಮಾಡೋದಿದ್ದು ಆಗಲಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈಗ ಏನು ಯೇಸು ಸ್ವಾಮಿ ಅಂತೆ ಆತನು ಗುಣಪಡಿಸ್ತಾನಂತ ಹೇಳ್ತೀವಿ, ಅದನ್ನು ನಾನು ನಂಬಕ್ಕೆ ಸಾಧ್ಯನಾ? ನಾನು ನಂಬಲ್ಲಮ್ಮ. ನಾನು ಜೀವನ ಇಷ್ಟೇ ಆಯ್ತು, ನಾನು ಹಿಂಗೆ ಸಾಯ್ತೀನಿ ಅಂತೇಳಿ ಆಕೆ ಅಂದರೆ ಆಕೆ ಏನಾಗ್ತಾಳ್ರಿ, ಅದರಲ್ಲೇ ಇರ್ತಾಳೆ. ಹಲ್ಲೆಲೂಯಾ, ಪ್ರೈಸ್. ಇದನ್ನೇ ಬೆಳ್ಳಿಗ್ನೂರಲ್ಲಿ ಗಂಡಮಾಲೆಯಿಂದ ಬಳಲ್ತಾ ಇರಲು ಪ್ರಿಯರು ಒಬ್ಬ ಯವನಸ್ಥೆ, ಆಕೆ ಅನೇಕ ವೈದ್ಯರ ಬಳಿಗೆ ಹೋಗಿದ್ದಾರೆ. ಎಷ್ಟು ವರ್ಷಗಳು? ಸುಮಾರು 16 ವರ್ಷಗಳಿಂದ. ಹಲ್ಲೆಲೂಯಾ. ನೀವು ಕಲ್ವರಿ ಕ್ರಿಸ್ತನ ಕೃಪೆ ಅನ್ನುವಂಥ ಯೂಟ್ಯೂಬ್ ಚಾನಲ್ಲಿ ನೀವು ಅದರಲ್ಲಿ ಸರ್ಚ್ ಮಾಡಿದರೆ ಅದ್ಭುತ ಪವಾಡಗಳು, ಸಜೀವ ಸಾಕ್ಷಿಗಳು ಎನ್ನುವಂಥ ಒಂದು ಇದರಲ್ಲಿ ನಿಮಗೆ ಏನಾಗ್ತವೆ, ಎಲ್ಲ ಸಾಕ್ಷಿಗಳು ಏನಾಗ್ತವೆ, ಸಿಗ್ತವೆ. ಅವ್ರನ್ನ ಕೇಳ್ರಿ ನೀವು, ದೇವರು ಎಂತೆಂತಹ ಮೇಲುಗಳನ್ನು, ಬಿಡುಗಡೆಯನ್ನ ಈ ಸ್ಥಳದಲ್ಲಿ ಮಾಡಿದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೀಸ್. ಗಂಡಮಾಲೆಯಿಂದ ಅನೇಕ ವರ್ಷಗಳಿಂದ ಬಳಲಿದಂಥ ಆ ಸಹೋದರಿ ದೇವರ ಆಲಯಕ್ಕೆ ಅವ್ರ ಅತ್ತೆ ನಡೆಸಿದ್ಲು ಪ್ರಿಯರೇ. ಇಲ್ಲಿಗೆ ಬಂದಿದ್ದಾದ ಮೇಲೆ ಸ್ವಲ್ಪ ವಾರಗಳೊಳಗಡೆ ಸಂಪೂರ್ಣವಾಗಿ ಆ ತಾಯಿ ಏನು ಅಂದ್ಕೊಂಡ್ಲು, ಸ್ವಸ್ಥತೆಯನ್ನು ಹೊಂದಿಕೊಂಡ್ಲು ಪ್ರಿಯರೇ. ಹಲ್ಲೆಲೂಯಾ. ಮಕ್ಕಳಾಗೋದಕ್ಕೆ ಬಹಳ ಕಷ್ಟ. ವೈದ್ಯರು ಹೇಳಿದ್ರು ಏನಂತೇಳಿ, ಮದುವೆ ಮಾಡಿಕೊಟ್ಟಂಥ ಸಮಯದಲ್ಲಿ ಭಾಳ ಪರಿಸ್ಥಿತಿ ಕೆಟ್ಟದಾಗಿತ್ತು. ಯಾಕಂದರೆ ದೇಹದಲ್ಲಿ ಅಂತಹ ಒಂದು ಸ್ಥಿತಿ ಅವ್ರದ್ದು. ಹಲ್ಲೆಲೂಯಾ. 2ನೇ ಮಗು ಬೇಡ ಅಂತೇಳಿ ನಾವು ಪ್ರೇಯರ್ಗೆ ಹೋಗ್ತಾ ಇದ್ವಿ. ಆ ಹುಡುಗಿಗೂ ಮಾತಾಡಿದ್ವಿ, ಅಂದರೆ ಅವರಿಗೂ ಮಾತಾಡಿದ್ವಿ, ಅವ್ರ ತಂದೆ ತಾಯಿಗೆ ಮಾತ್ರ ಇಲ್ಲ ರೀ, ವೈದ್ಯರು ಬೇಡ ಎಂಬುದಾಗಿ ಹೇಳಿದಾರಂತೆ. ಹಲ್ಲೆಲೂಯಾ. ಕೊಡುವಂಥವ್ರು ಯಾರು? ದೇವರು. ಹಲ್ಲೆಲೂಯಾ. ಬಲವನ್ನು, ಶಕ್ತಿಯನ್ನು ಒದಗಿಸಿಕೊಡುವಂಥವ್ರು ಯಾರು? ದೇವರು. ಅದಕ್ಕೆ ಬೇಕಾಗಿರುವಂಥದ್ದು ಎಲ್ಲವನ್ನು ನೋಡಿಕೊಳ್ಳುವಂಥವ್ರು ಯಾರು? ದೇವರಿಲ್ಲ. 2ನೇ ಮಗು ಹುಟ್ಟಿದ್ರೆ ಅವರಿಗೆ ಭಾಳ ತ್ರಾಸಾಗುತ್ತೆ, ಸಾವು ಬದುಕಿನ ಮಧ್ಯದಲ್ಲಿ ಆಕೆ ಹೋಗಬೇಕಾಗುತ್ತೆ ಅಂತೇಳಿ. ಹಲ್ಲೆಲೂಯಾ. ಹೇಳಿದ್ವಿ, ಇಲ್ಲ ಖಂಡಿತವಾಗಿ ಪ್ರಾರ್ಥನೆ ಮಾಡೋಣ, ಏನಾಗಲ್ಲ ಅಂತೇಳಿ. ಹಲ್ಲೆಲೂಯಾ. ಭಾಳ ವರ್ಷಗಳು ಗ್ಯಾಪ್ ತೆಗೆದುಕೊಂಡಿದ್ದಾದ ಮೇಲೆ ಅವರು ಆ ನಂಬಿಕೆಯಲ್ಲಿ ಬಂದಂಥ ಸಮಯದಲ್ಲಿ ಪ್ರಾರ್ಥನೆ ಮಾಡಲಾಗಿ ಪ್ರಿಯರೇ, ದೇವರು ಅದ್ಭುತವಾಗಿ ಅಂದವಾದಂಥ ಮಗುವನ್ನು, ಗಂಡು ಮಗುವನ್ನು ದೇವರು ಅವ್ರಿಗೆ ಏನು ಮಾಡಿದ್ದಾರೆ, ಅನುಗ್ರಹ ಮಾಡಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಒಂದು ವೇಳೆ ಆವತ್ತಿನ ದಿವಸ ಬೆಳ್ಳಿಗ್ನೂರಿನಿಂದ ಆ ತಾಯಿ ಬರಲಾರದೆ ಇದ್ದಿದ್ರೆ ಆ ಸೊಸೆಯನ್ನ ಆಕೆ ಕಳೆದುಕೊಳ್ತಾ ಇದ್ದೆ. ಹಲ್ಲೆಲೂಯಾ. ಪ್ರೈಸ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ರಕ್ತ ಕುಸುಮ ರೋಗಿಗೆ ಯಾರೋ ತಿಳಿಸಿದ್ದಾರೆ,
ಯೇಸು ಸ್ವಾಮಿ ಬಂದಿದ್ದಾನೆ, ಆತನ ಬಳಿಗೆ ಹೋದರೆ ಸಾಕು ನಿನಗೆ ಸ್ವಸ್ಥತೆ ಆಗುತ್ತೆ ಅಂತೇಳಿ. ಆದರೆ ಆಕೆ ಅಪನಂಬಿಕೆಯಿಂದ ಸ್ವಾಮಿಯ ಬಳಿಗೆ ಹೋಗಲಿಲ್ಲ. ಸ್ವಾಮಿ ಇರುವಂಥ ಸ್ಥಳಕ್ಕೆ ಸುಮಾರು 30 ಕಿಲೋಮೀಟರ್ ದೂರದಿಂದ ಆಕೆ ನಡೆದುಕೊಂಡು ಹೋಗ್ತಾ ಇದ್ದಾಳೆ. ಆಕೆಗಿರ್ತಕ್ಕಂಥ ಕಾಯಿಲೆಯನ್ನು ನಾವು ನೋಡೋದಾದ್ರೆ, ಆಕೆ ಯಾವ ಸ್ಥಳಕ್ಕೆ ಹೋಗ್ತಾಳೋ ಅಲ್ಲಿ ಬಹಳ ದುರ್ವಾಸನೆ. ಆಕೆ ಒಂದು ಸ್ಥಿತಿಯನ್ನು ನೋಡಿದರೆ ಭಯಂಕರವಾದಂಥ ಪರಿಸ್ಥಿತಿ. ಆಕೆಯನ್ನು ಎಲ್ಲೋ ದೂರದ ಒಂದು ಸ್ಥಳದಲ್ಲಿ ಇಟ್ಟು ಪೋಷಿಸ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯ. ಯಾಕಂದರೆ ಅಂತಹ ಒಂದು ರೋಗಕ್ಕೆ ಆಕೆ ಏನಾಗಿದ್ದಾಳೆ, ಒಳಗಾಗಿ ಜೀವಿಸ್ತಾ ಇದ್ದಾಳೆ. ಹಲ್ಲೆಲೂಯ. ಸ್ವಾಮಿ ಬಗ್ಗೆ ಕೇಳಿದಾಗ ಆಕೆಗೆ ಎಲ್ಲೋ ಒಂದು ನಂಬಿಕೆ ಬಂತು. ನಾನು ಹೋಗಬೇಕು, ನನಗೆ ವಾಸಿ ಆದರೆ ಸಾಕು. ಆತನು ಬಂದಿದ್ದಾನಂತೆ, ರಕ್ಷಕನಂತೆ, ವಾಸಿ ಮಾಡುವಂಥ ಸೃಷ್ಟಿಕರ್ತನಾದ ದೇವರಂತೆ, ದಾವೀದನ ಕುಮಾರನಂತೆ ನಮ್ಮನ್ನು ಕರುಣಿಸ್ತಾನಂತೆ ಎಂಬುದಾಗಿ ಸಂಪೂರ್ಣವಾಗಿ ನಂಬಿಕೆಯಿಂದ ಆಕೆ ಹೋಗಿ ಸ್ವಾಮಿ ಎದುರಿಗೂ ಕೂಡ ಆಕೆ ನಿಲ್ಲಲಿಲ್ಲ. ಸ್ವಾಮಿಯ ಸಂಗಡ ಕೂಡ ಆಕೆ ಏನು ಮಾಡಲಿಲ್ಲ, ಮಾತಾಡಲಿಲ್ಲ. ಅಲ್ಲಿ ಯಾರೋ ಒಬ್ರು ಸಾಕ್ಷಿ ಹೇಳಿದ್ರಿ, ಹಿಂಗೆ ನಾವು 7 ಮೆಟ್ಲು ಧ್ಯಾನ ಪ್ರಾರ್ಥನೆ ಮಾಡಬೇಕಾದ್ರೆ ಅಲ್ಲಿ ಮೂಲವ್ಯಾಧಿ ಅಂತೇಳಿ ನಾವು ಏನು ಮಾಡ್ತೀವಿ, ಪ್ರಾರ್ಥಿಸ್ತೀವಿ. ಅವ್ರಿಗೆ ಇದೆ, ಅದು ಅವ್ರು ಹೇಳ್ಕೊಂಡಿಲ್ಲ. ಅಲ್ಲಿ ಅವರು ಸಾಕ್ಷಿ ಕೊಟ್ಟರು. ನೆಕ್ಸ್ಟ್ ದಿವಸಗಳಲ್ಲಿ ಅಯ್ಯ ನನಗೆ ಭಾಳ ಕಾಡಿಸ್ತಾ ಇತ್ತು, ಪೀಡಿಸ್ತಾ ಇತ್ತು. ಆ ಪ್ರಾರ್ಥನೆಯಲ್ಲಿ ನಾನು ನಂಬಿಕೆಯಿಂದ ಪಾಲ್ಗೊಂಡೆ. ಆ ಸಮಯದಲ್ಲಿ ನನಗೆ ಆ ವ್ಯಾಧಿ ಇರಲಾರಂಗೆ ಏನಾಯಿತು, ಬಿಡುಗಡೆಯನ್ನು ನಾನು ಹೊಂದಿಕೊಂಡೆ ಎಂಬುದಾಗಿ. ಹಲ್ಲೆಲೂಯಾ. ಪ್ಲೀಸ್, ಅವ್ರಿಗೆ ಗೊತ್ತೇ ಇಲ್ಲ, ಆದರೂ ಕೂಡ ಅವ್ರು ಏನು ಮಾಡಿದ್ದಾರೆ, ಆ ಒಂದು ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದಾರೆ. ತಮ್ಮ ಬಾಯಿಂದ ಅದನ್ನು ಏನು ಮಾಡಿದ್ದಾರೆ, ಉಚ್ಚಾರ ಮಾಡಿದ್ದಾರೆ. ಈ ತಾಯಿ ನೇರವಾಗಿ ಅವ್ರೇನು ಬಂದು ನಮಗೆ ಈ ಥರ ಇದೇ ಪರಿಸ್ಥಿತಿ ಅಂತೇಳಿ ಹೇಳ್ಕೊಂಡಿಲ್ಲ ಪ್ರಿಯ. ಹಲ್ಲೆಲೂಯಾ. ಆದರೆ ಆ ಸಾಕ್ಷಿ ಹೇಳಿದಾದ್ಮೇಲೆ ನನಗೆ ಭಾಳ ಆಶ್ಚರ್ಯ ಆಯಿತು. ದೇವರು ತನ್ನ ಬಳಿಗೆ ಯಥಾರ್ಥವಾಗಿ ನಂಬಿಕೆಯಿಂದ ಯಾರು ಬರ್ತಾರೋ, ನಂಬಿಗಸ್ತರಾಗಿ ಯಾರು ಇರ್ತಾರೋ ಅವ್ರನ್ನ ಸ್ವಸ್ಥ ಮಾಡಲಾರ್ದೆ ಹಾಗೆ ಆತನು ಕಳಿಸುವಂಥ ದೇವರಲ್ಲ ಎಂಬುದಾಗಿ. ಪ್ರತಿಯೊಬ್ಬರನ್ನು ಕೂಡ ಆತನ ಏನು ಮಾಡ್ತಾನೆ, ಸ್ವಸ್ಥಪಡಿಸ್ತಾನೆ ಪ್ರಿಯರೇ. ಆದರೆ ಆತನ ಮೇಲೆ ನಾವು ನಂಬಿಕೆಯುಳ್ಳವರಾಗಿ ಇರಬೇಕು. ಈ ತಾಯಿಯನ್ನು ನೋಡ್ತಾ ಇದ್ದೇವೆ. ಈಗ ಹಿಂದಿನಿಂದ ಹೋಗಿ ಸ್ವಾಮಿಯ ಕೊನೆಯ ಅಂಗಿ ಅಂಚನ್ನು ಮುಟ್ಟಿದರೆ ಸಾಕು, ನಾನು ನೆಟ್ಟಗಾಗ್ತೀನಿ. ಆಕೆ ಮನಸ್ಸಿನಲ್ಲಿ ಅಂದುಕೊಳ್ತಾ ಇದ್ದಾಳೆ. ಆಕೆಗೆ ಯಾರಿಲ್ಲ, ಇಲ್ಲಿ ಅಕ್ಕಪಕ್ಕದಲ್ಲಿ ಸ್ನೇಹಿತರು ಯಾರಿಲ್ಲ. ಹೊಸ ಊರಿಗೆ ಬಂದಾಳೆ ಆಕೆ. 30 ಕಿಲೋಮೀಟರ್ ದೂರದಿಂದ ಆಕೆ ಬಂದಾಳೆ. ಯಾರ ಹತ್ರ ಹೇಳ್ಕೊಳ್ಳೋಕ್ಕೆ ಇಲ್ಲ, ಗುಂಪಿನ ನಡುವೆ ಇದ್ದಾಳೆ. ಸ್ವಾಮಿ ಯಾರೆಂಬುದಾಗಿ ತಿಳಿಯಲಾರದ ಸ್ಥಿತಿ, ಗಲಿಬಿಲಿಯಲ್ಲಿ ಕೂಡ ಆಕೆ ಇದ್ದಿರಬಹುದು. ಹಲ್ಲೆಲೂಯಾ. ಯಾಯೀರನ ಮನೆಗೆ ಹೋಗುವಂಥ ಒಂದು ಕ್ಷಣ ಪ್ರಿಯರೇ, ಯಾಯೀರನ ಮಗಳನ್ನು ಎಬ್ಬಿಸಲಿಕ್ಕೆ ಸ್ವಾಮಿ ಹೋಗುವಂಥ ಒಂದು ಸಂದರ್ಭದಲ್ಲಿ ಈ ಘಟನೆ ಎನ್ನುವಂಥದ್ದು ನಡೀತಾ ಇರುವಂಥದ್ದು ಪ್ರಿಯರೇ. ಆ ಸಮಯದಲ್ಲಿ ಆಕೆ ಹೇಳ್ತಾ ಇದ್ದಾಳೆ, ದೇವರೇ, ನಾನು ನಿನ್ನ ಉಡುಪಿನ ಗೊಂಡೆ ಮುಟ್ಟಿದರೆ ಸಾಕು, ನನಗೆ ಗುಣ ಆಗುತ್ತೆ ಅಂತೇಳಿ ಸಂಪೂರ್ಣವಾಗಿ ನಂಬಿಕೆಯಿಂದ ಹೋಗಿ ಆಕೆ ಏನು ಮಾಡ್ತಾ ಇದ್ದಾಳ್ರಿ, ಯೇಸು ಸ್ವಾಮಿಯ ಹಾಕಿಕೊಂಡಿರ್ತಕ್ಕಂಥ ಈ ಉಡುಪಿದೆ ಅಲ್ವಾ, ಕೊನೆಯ ಅಂಗಿಯ ಅಂಚನ, ಅಂದರೆ ಲಾಸ್ಟ್ ಬಾರ್ಡರ್, ಹಲ್ಲೆಲೂಯಾ, ಅಂಗಿ ಅಂಚನ ಸ್ವಲ್ಪವಾಗಿ ಟಚ್ ಮಾಡ್ತಾ ಇದ್ದಾಳೆ. ಸಡನ್ ಆಗಿ ದೇವರಲ್ಲಿ ಇರ್ತಕ್ಕಂಥ ಶಕ್ತಿ ಯಾರನ್ನ ತಾಕಿತಂತ್ರಿ, ಯಾರ ಒಳಗಡೆ ಬಂತಂತ್ರಿ, ಆ ರೋಗಿಯ ಒಳಗಡೆ ಪ್ರಿಯರೇ. ಆಕೆ ರೋಗಿ ಅಂತೇಳಿ ಎಲ್ಲರಿಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಯಾವಾಗ ಆ ಒಂದು ಶಕ್ತಿ ಆಕೆಗೆ ಬಂತು, ಆ ಕ್ಷಣವೇ ಯೇಸು ಸ್ವಾಮಿಯಿಂದ ಶಕ್ತಿ ಹೋದಂಥ ಸಮಯದಲ್ಲಿ ಆಕೆ ಸಂಪೂರ್ಣವಾಗಿ ಏನಂತ ಹೇಳಿದ್ರೆ ನೋಡ್ರಿ, ಸಾಕ್ಷಿ ಕೊಡ್ತಾ ಇದ್ದಾಳೆ. ಆಕೆ ಮುಟ್ಟಿದ ಕೂಡಲೇ ಆಕೆಯ ರಕ್ತ ಹರಿಯುವುದು ನಿಂತು ಹೋದದರಿಂದ ಆಕೆಯು ನನ್ನನ್ನ ಕಾಡಿದ ರೋಗವು ಹೋಗಿ ನನಗೆ ಗುಣವಾಯಿತು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ನೋಡಿ, ಕಾಡಿಸಿದೆ ಆ ರೋಗ. ಎಷ್ಟು ಕಾಡಿಸಿದೆ ರೇಖೆನ? 12 ವರ್ಷಗಳಿಂದ ಕಾಡಿಸಿದೆ. ಅನೇಕರಿಂದ ನಿರಾಕರಣೆಗೆ ಒಳಪಟ್ಟಂಥ ಸ್ಥಿತಿಯ ಕಡೆಗೆ ಆಕೆಯನ್ನು ತಂದು ಹಾಕಿದೆ ಪ್ರಿಯರೇ. ಅಲಕ್ಷ್ಯದ ಸ್ಥಿತಿಯ ಕಡೆಗೆ ಆಕೆಯನ್ನು ನಡೆಸಿದೆ ಪ್ರಿಯರೇ. ಅನೇಕರ ಕಡೆಗೆ ನಿರ್ಲಕ್ಷ್ಯದ ಸ್ಥಿತಿಯ ಭಾವನೆ ಆಕೆಯ ಮೇಲೆ ಉಳ್ಳವರು ಅನೇಕರು ಇದ್ದಾರೆ ಪ್ರಿಯರೇ. ಆದರೆ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ನಂಬಿಕೆಯಿಂದ ಸ್ವಾಮಿಯ ಕಣ್ಣುಗಳಂತೆ 7 ಲೋಕಗಳನ್ನು ಕೂಡ, ಅಂದರೆ 7 ಕಣ್ಣುಗಳುಳ್ಳಂಥ ದೇವರು, ಯಥಾರ್ಥವಂತರನ್ನು ಲಕ್ಷಿಸುವಂಥ ಕಣ್ಣುಗಳು ಆತನಿಗೆ. ಜಕ್ಕೈ ಎಲ್ಲಿ ಕೂತ್ಕೊಂಡಿದ್ದಾನೆ ಗೊತ್ತು ಆತನಿಗೆ. ಅಲ್ಲಿ ನಾವು ನೋಡ್ತಾ ಇದ್ದೇವೆ 1ನೇ ಅಧ್ಯಾಯದಲ್ಲಿ ಶಿಷ್ಯನು ಯಾವೊಂದು ಸ್ಥಳದ ಕೆಳಗಡೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಆತನಿಗೆ ಗೊತ್ತು. ಯಾವ ಮೀನಿನಲ್ಲಿ ಗಾಳ ಹಾಕಿದರೆ ಹಣ ಸಿಗುತ್ತೆ ಅಂತೇಳಿ. ಅಲ್ಲಿ ಆತನಿಗೆ ಎಲ್ಲವೂ ಕೂಡ ಅಗೋಚರವಾಗಿರುವಂಥದ್ದು ಯಾವುದು ಕೂಡ ಇಲ್ಲ. ಕತ್ತಲೆಯೂ ಕೂಡ ಆತನಿಗೆ ಏನಂತೆ, ಬೆಳಕು ಎಂಬುದಾಗಿ ಪ್ರೇಯರ್. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಆತನಿಗೆ ಗೊತ್ತು. ಆದರೆ ಆ ಎಲ್ಲ ಜನರ ಮಧ್ಯದಲ್ಲಿ ಸ್ವಾಮಿ ಆಕೆಯ ನಂಬಿಕೆಯನ್ನು, ಆಕೆಯ ಸಾಕ್ಷಿಯನ್ನು ತೆಗೆದುಕೊಳ್ಳುವುದಕ್ಕಾಗಿ ಆತನು ಕೇಳ್ತಾ ಇದ್ದಾನೆ ಪ್ರೇಯರ್. ಆ ತಾಯಿ ಮುಂದುಗಡೆ ಬಂದು ಸಾಕ್ಷಿ ಕೊಡ್ತಾ ಇದ್ದಾಳೆ, ನನಗೆ ಇಂತಿಂಥ ಸಮಸ್ಯೆಯಿಂದ ನಾನು ಬಂದಿದ್ದೆ, ನಿನ್ನನ್ನು ಮುಟ್ಟಿದಾಗ ಸ್ವಾಮಿ ನನಗೆ ಕಾಡಿದ ನನ್ನ ರೋಗ ಸಂಪೂರ್ಣವಾಗಿ ನನ್ನಿಂದ ಬಿಟ್ಟು ಹೋಯಿತು ಎಂಬುದಾಗಿ. ಅನೇಕ ವೈದ್ಯರ ಬಳಿಗೆ ಹೋದೆ, ಅನೇಕರ ಹತ್ರ ಹೋದಾಗ ನನಗೆ ಗುಣವಾಗುತ್ತೆ ಎಂಬುದಾಗಿ ನಾನು ನೆನೆಸಿದೆ.
ಆದರೆ ಯಾರಿಂದಲೂ ಕೂಡ ನನ್ನ ಸ್ವಸ್ಥತೆಯನ್ನು ಹೊಂದಿಕೊಳ್ಳಲಿಲ್ಲ. ನಿನ್ನ ಕೊನೆಯ ಅಂಗೆಯ ಅಂಚು ಅದನ್ನು ಸ್ಪರ್ಶಿಸಿದಾಗ ಸಂಪೂರ್ಣವಾಗಿ ನಿನ್ನಲ್ಲಿರುವ ಶಕ್ತಿ ನನ್ನನ್ನು ತಾಕಿದಾಗ ನನ್ನನ್ನು ಕಾಡಿದ ರೋಗ ನನ್ನನ್ನು ಬಿಟ್ಟು ಹೋಯಿತು ಎಂಬುದಾಗಿ ಎಲ್ಲ ಜನರ ಮಧ್ಯದಲ್ಲಿ ಹರ್ಷ ಉಲ್ಲಾಸದಿಂದ ಆ ತಾಯಿಯನ್ನು ಕೊಟ್ಲು, ಸಾಕ್ಷಿಯನ್ನು ಕೊಟ್ಲು. ಪ್ರಿಯರೇ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಇವತ್ತು ನೀನು ನಂಬಿಕೆಯ ಮಾತುಗಳನ್ನು ಮಾತಾಡಿ ನೀನು ಪ್ರಾರ್ಥಿಸುವುದರಿಂದ ನಿನ್ನನ್ನು ಕಾಡುವಂಥ ರೋಗ, ನಿನ್ನನ್ನು ಪೀಡಿಸುವಂಥ ಬಲಹೀನತೆ ನಿನ್ನನ್ನು ಬಿಟ್ಟು ಹೋಗುತ್ತೆ. ಪ್ರಿಯರೇ, ಇವತ್ತು ನಾವು ನಂಬೋಣ. ನಂಬಿಕೆಯ ಮಾತನ್ನು ಮಾತಾಡಿರ್ತಕ್ಕಂಥ ಕಾಲೇಬನು ಸ್ವಾಸ್ಥ್ಯವನ್ನು ಪಡೆದುಕೊಂಡ, ನಂಬಿಕೆಯ ಮಾತನ್ನು ಮಾತಾಡಿರ್ತಕ್ಕಂಥ ಯೋಬನು ಪುನಃ 2ರಷ್ಟು ತನ್ನ ಸ್ವತ್ತನ್ನ ಸಂಪಾದನೆ ಮಾಡಿಕೊಂಡ. ನಂಬಿಕೆಯ ಮಾತನ್ನು ಮಾತಾಡಿರ್ತಕ್ಕಂಥ ಈ ತಾಯಿ ಪ್ರಿಯರೇ ಯೇಸು ಸ್ವಾಮಿಯ ಬಳಿಗೆ ಬಂದ್ಲು, ಆತನ ಉಡುಪನ್ನು ಮುಟ್ಟಿದ್ಲು. ಆಕೆಗೆ ಕಾಡಿದಂಥ ರೋಗ ಸಂಪೂರ್ಣವಾಗಿ ಆಕೆಗೆ ಗುಣವಾಗಿ ಹೊಸ ಮನುಷ್ಯಳಾಗಿ ಆಕೆ ಬದಲಾವಣೆಯಾಗಿ ತನ್ನ ಮನೆಗೆ ಆಕೆ ಹೊರಟು ಹೋದ್ಲು. ಪ್ರಿಯರೇ, ಹಲ್ಲೆಲೂಯಾ. ಪ್ರೇಸ್. ಅದಕ್ಕಾಗಿ ಪ್ರಿಯರೇ, ಸಮಯದಲ್ಲಿ ನಾವೆಲ್ಲರೇ ನಿಂತ್ಕೊಳ್ಳೋಣ. ನಿನ್ನ ಜೀವಿತದಲ್ಲಿ ಬರೀ ಅಪನಂಬಿಕೆಯ ಮಾತುಗಳನ್ನು ಮಾತಾಡುವಂಥ ವ್ಯಕ್ತಿಯಾಗಿದೆಯಾ? ಅವಿಶ್ವಾಸದ ಮಾತುಗಳು ನಿನ್ನಲ್ಲಿದ್ದಾವ? ಒಂದು ಸಾರಿನ ಜೀವಿತವನ್ನು ಪರೀಕ್ಷೆ ಮಾಡಕು ಸಹೋದರ ಸಹೋದರಿಯೇ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ನೀನು ಇವತ್ತಿನ ದಿವಸ ನಂಬಿಕೆ ಮಾತುಗಳನ್ನು ಮಾತಾಡುವಂಥ ವ್ಯಕ್ತಿ ಆದರೆ, ದೇವರಿಗೆ ನೀನು ಒಳಗಾಗಿ ಜೀವಿಸುವಂಥದ್ದೇ ಆದರೆ, ನಿನ್ನಾಗೆ ವಿರುದ್ಧವಾಗಿ ದೊಡ್ಡದಾದಂಥ ಸ್ಥಿತಿಗತಿಗಳು ಇರಬಹುದು, ಆದರೆ ದೇವರು ನಿನ್ನ ಪಕ್ಷವಾಗಿದ್ದಾನೆ ಎಂಬುದಾಗಿ ನೀನು ನಂಬುವುದಾದರೆ, ದಾವೀದನಿಗೆ ಎದುರಾಗಿ ಗೊಲ್ಯಾತನು ಎನ್ನುವಂಥ ದೊಡ್ಡ ಬೃಹತ್ ಆಕಾರದ ವ್ಯಕ್ತಿ ಇರುವಾಗ ದಾವೀದನು ನಂಬಿಕೆಯಿಂದ ಹೋದ. ನೀವು ಯಾಕೆ ಇನ್ನೂ ಸಮಸ್ಯೆಯನ್ನು ನೋಡುವವರಾಗಿದ್ದೀರಿ? ನೀವು ಯಾಕೆ ಇನ್ನೂ ಕಷ್ಟವನ್ನೇ ನೋಡುವವರಾಗಿದ್ದೀರಿ? ನೀವು ಯಾಕೆ ಇನ್ನೂ ದಾಸತ್ವವನ್ನೇ ಪ್ರೀತಿಸುವವರಾಗಿದ್ದೀರಿ? ನಾನು ನಿಮ್ಮನ್ನು ಬಿಡುಗಡೆ ಮಾಡಿದ್ದೇನೆ. ನಂಬುವವನಿಗೆ ಎಲ್ಲ ಆಗುವುದು. ನಂಬಿದರೆ ದೇವರ ಮಹಿಮೆಯನ್ನ ನೀನು ಕಾಣುವುದು. ನಂಬಿದರೆ ನಿನಗೆ ಗುಣವಾಗುವುದು. ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು. ನಂಬುವವರಿಂದ ಈ ಎಲ್ಲ ಸೂಚಕ ಕಾರ್ಯಗಳು ಆಗುವು ಎಂಬುದಾಗಿ. ಸಹೋದರ ಸಹೋದರಿ, ಎಷ್ಟು ವರ್ಷಗಳಾಯಿತು ಆದರೂ ಕೂಡ ನಂಬಿಕೆಯ ಮಾತನ್ನು ಮಾತಾಡಲಾರದಂಥ ಸ್ಥಿತಿಯಲ್ಲಿದೆಯಾ? ಒಂದು ಸಾರಿ ನಿನ್ನ ಜೀವಿತವನ್ನು ಪರೀಕ್ಷೆ ಮಾಡಬೇಕು. ಒಂದು ಸಾರಿ ನಿನ್ನ ಜೀವಿತವನ್ನು ಯಾವ ಒಂದು ಸ್ಥಿತಿಯಲ್ಲಿ ನೀತಿ ಎಂಬುದಾಗಿ ನೆನಪು ಮಾಡಿತು. ನಿನ್ನ ಮಾತುಗಳು ಏನಾಗಿದ್ದಾವೆ? ಕೇವಲ ಹರಟೆ ಮಾತುಗಳು, ಕುಚೋದ್ಯ ಮಾತುಗಳು, ಚಾಡಿ ಮಾತುಗಳು, ದೇವರ ಮೇಲೆ ವಿರುದ್ಧವಾಗಿ ಮಾತಾಡುವಂಥ ಮಾತುಗಳು, ಕಪಟದ ಮಾತುಗಳು, ಮೋಸದ ಮಾತುಗಳು, ಯಾವ ಮಾತುಗಳಾಗಿದ್ದಾವೆ? ಒಂದು ಸಾರಿ ಆಲೋಚನೆ ಮಾಡು. ನಿನ್ನ ಬಾಯಿಂದ ದೇವರನ್ನು ಸ್ತುತಿಸುವಂಥ ನೀನು ದೇವರ ಹೋಲಿಕೆಗೆ ಸರಿಸಮಾನನಾಗಿ ಸೃಷ್ಟಿ ಮಾಡಲ್ಪಟ್ಟಂಥ ಮನುಷ್ಯನನ್ನ ಶಪಿಸ್ತಾ ಇದೆಯಾ? ಈ ವರ್ಷ ಆ ರೀತಿಯಾಗಿ ಬೇಡ. ಇವತ್ತಿನ ದಿವಸದಿಂದ ಸಂಪೂರ್ಣವಾಗಿ ನಂಬಿಕೆ ಮಾತುಗಳನ್ನು ಮಾತಾಡುವವರು ನಾವಾಗಿ, ದೇವರ ಒದಗಿಸಿಕೊಡುವ ಎಲ್ಲ ಸ್ವಾಸ್ಥ್ಯವನ್ನ, ದೇವರು ಒದಗಿಸಿಕೊಡುವ ಎಲ್ಲ 2ರಷ್ಟು ಆಶೀರ್ವಾದವನ್ನ, ದೇವರು ಎಲ್ಲ ಒದಗಿಸಿಕೊಡುವ ಆರೋಗ್ಯ ಸೌಭಾಗ್ಯವನ್ನ ನಾವೆಲ್ಲರೂ ಕೂಡ ಅನುಭವಿಸುವಂತವರಾಗೋಣ. ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ. ಎಲ್ಲರೂ ಕಣ್ಣು ಮುಚ್ಚರಿ ಪ್ರಾರ್ಥನೆ ಮಾಡಿಕೊಂಡ್ರೆ, ದೇವರ ಸನ್ನಿಧಾನದಲ್ಲಿ ಕೇಳಿರುವ ವಾಕ್ಯವು ನಿಮ್ಮಲ್ಲಿ ಫಲಭರಿತವಾಗುವ ಹಾಗೆ ಆ ವಾಕ್ಯವು ನಿಮ್ಮ ಹೃದಯದಲ್ಲಿ ಮುದ್ರಿಸಲ್ಪಡುವುದಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ನೀವು ಬಂದಿರುವಂಥ ಉದ್ದೇಶ, ನೀವು ಬಂದಿರತಕ್ಕಂಥ ಕಾರ್ಯವು ಪರಿಪೂರ್ಣವಾಗಿ 100ರಷ್ಟು ಫಲಭರಿತವಾಗುವ ಹಾಗೆ ನಿಮ್ಮನ್ನು ನೀವು ದೇವರಿಗೆ ಸಮರ್ಪಣೆ ಮಾಡಿಕೊಳ್ಳ್ರಿ. ದೇವರಿಗೆ ಹೇಳಿಕೊಳ್ಳ್ರಿ, ನಿಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳ್ರಿ. ಆತನು ಸೃಷ್ಟಿ ಮಾಡಿರುವ ದೇವರಾಗಿದ್ದಾನೆ. ನಿಮ್ಮನ್ನು ಯಾವುದೋ ಒಂದು ರೂಪದಲ್ಲಿ ದೇವರ ಸನ್ನಿಧಿಗೆ ನಡೆಸಿದ್ದಾನೆ. ಆ ಸೃಷ್ಟಿ ಮಾಡಿರುವ ದೇವರೇ ನಿಮ್ಮ ಕಷ್ಟ, ನಷ್ಟ, ದುಃಖ, ವೇದನೆ, ಬಾಧೆ, ಚಿಂತೆ, ದುಃಖ ಎಲ್ಲವೂ ಕೂಡ ಆತನಿಗೆ ಗೊತ್ತು. ಯಾಕಂದರೆ ಆತನಿಗೆ ಮರೆಯಾಗಿ ನೀವಿಲ್ಲ. ಈ ಲೋಕದ ಯಾವ ಒಂದು ಸ್ಥಳವೂ ಇಲ್ಲ. ಪ್ರಿಯವಾದವರೇ, ನಿಮ್ಮ ಅವಯವಗಳನ್ನು ಉಂಟು ಮಾಡಿದ ದೇವರವರಾಗಿದ್ದಾರೆ. ಅದರಲ್ಲಿ ಏನು ಲೋಪ ಇದೆ ಆತನಿಗೆ ಗೊತ್ತು. ಆತನ ಹೊಸ ಅವಯವಗಳನ್ನು ರೂಪಿಸುವ ದೇವರಾಗಿದ್ದಾನೆ. ಕಣ್ಮುಚ್ಚಿ ದೇವರ ಹತ್ರ ಕೇಳ್ಕೊಳ್ರಿ. ಸಮಯದಲ್ಲಿ ಆತ್ಮಸ್ವರೂಪನಾದ ದೇವರು ನಮ್ಮ ಮಧ್ಯದಲ್ಲಿ ಪೂರಲ ಶರೀಂದಲ ಬಗುರುತ ಮಂಗಲ ಶಕಲ ತಿಂದಲ ಬಗುರುತ ಶಬಲ ಬರಿಬಕಲ ಬರ ತಿಂದಲ ಬಗುರುತ ಮಂಗಲ ಶಕಲ ತೀಸಿರಿಂದಲ
ಸರ್ವಶಕ್ತಿಯುಳ್ಳ ದೇವರೇ, ನಾವೆಲ್ಲರೂ ಕೂಡ ಸ್ವಾಮಿ ನಿಮ್ಮ ಪಾದ ಸನ್ನಿಧಾನದಲ್ಲಿ ನಮ್ಮ ಮನವಿಗಳನ್ನು ಅರ್ಪಣೆ ಮಾಡ್ತಾ ಇದ್ದೇವೆ. ನೀನು ಈ ಸಮಯದಲ್ಲಿ ತಿಳಿಸಿಕೊಟ್ಟ ವಾಕ್ಯವನ್ನು ಸ್ವಾಮಿ ಕರ್ತನೆ ಮರೆಯದಂತೆ ನಮ್ಮಲ್ಲಿ ನೀನು ಮಾಡುವ ಮೇಲನ್ನು ಸಂಪೂರ್ಣವಾಗಿ ಮುದ್ರಿಸಪ್ಪ. ಹೌದು ಕರ್ತನೆ, ನಂಬ್ತಾ ಇದ್ದೇವೆ. ಎಷ್ಟೋ ವರ್ಷಗಳಿಂದ ಬಾಧೆಪಡುವ ಸ್ತ್ರೀಗೆ ಬಿಡುಗಡೆ ಕೊಟ್ಟಿದ್ದೆ ಸ್ವಾಮಿ. ದೇವರೇ ನಿನಗೆ ಸ್ತೋತ್ರಪ್ಪ. ಎಷ್ಟೋ ಸಮಸ್ಯೆಗಳಲ್ಲಿರ್ತಕ್ಕಂಥ ವ್ಯಕ್ತಿ ಕರ್ತನೆ ರಕ್ಷಕನೇ, ಎಷ್ಟು ಸಮೃದ್ಧಿಯಿಂದ ಜೀವಿಸುವಂಥ ವ್ಯಕ್ತಿ ಎಲ್ಲವನ್ನು ಕಳ್ಕೊಂಡಾಗ ಕುಟುಂಬದವರೇ ಮನ ಬಿಟ್ಟು ಹೋಗಿ ಕರ್ತನೆ ಮಕ್ಕಳು ನಾಶವಾದಾಗ ಕರ್ತನೆ ಆದರೂ ಕೂಡ ನಿನ್ನನ್ನು ದೂಷಿಸಿದ, ನಿನ್ನನ್ನು ಸ್ತುತಿಸಿ ನಿನ್ನನ್ನು ಘನಪಡಿಸಿದಾಗ ಎರಡರಷ್ಟು ನೀನು ಸ್ವಾಮಿ ಪುನಃ ಆತನಿಗೆ ಕೊಟ್ಟು, ಆತನಿಗೆ ಆರೋಗ್ಯವನ್ನು ಕೊಟ್ಟು, ಮಕ್ಕಳು ಎರಡರಷ್ಟು ಕೊಟ್ಟು ಕರ್ತನೆ ಹೆಂಡತಿಯ ಮನಸ್ಸನ್ನು ಬದಲಾಯಿಸಿ ಕರ್ತನೆ ಮತ್ತೆ ಆತನನ್ನು ಸೇರಿಕೊಳ್ಳುವಂತೆ ಬಂದು ಬಳಗದವರೆಲ್ಲರೂ ಆತನನ್ನು ಅಪ್ಪ ನೀನು ಮಾಡಿದ ಮೇಲನ್ನು ನೆನೆಸುವಂತೆ ಎಲ್ಲರಲ್ಲಿ ಸ್ವಾಮಿ ಉತ್ತಮ ವ್ಯಕ್ತಿಯಾಗಿ ಕರ್ತನೆ ನೀನು ಬರೆದುಕೊಟ್ಟ ಗ್ರಂಥದಲ್ಲಿ ಗ್ರಂಥಸ್ಥ ಮಾಡಿ, ಹೌದು ಕರ್ತನೆ, ಎಲ್ಲವನ್ನ ಸ್ವಾಮಿ ನೋಡುವ ದೇವರು ನೀನು, ಕಾರ್ಯ ಮಾಡುವ ದೇವರು ನೀನು ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ದೇವರಾತ್ಮನೇ, ಪರಿಶುದ್ಧಾತ್ಮನೇ, ಈ ಸಮಯದಲ್ಲಿ ಕರ್ತನೆ ಅನೇಕರು ಅನೇಕ ತರವಾಗಿ ಸ್ವಾಮಿ ಅನೇಕ ನೋವುಗಳಿಂದ, ಬಾಧೆಗಳಿಂದ, ಕಷ್ಟದಿಂದ, ನಷ್ಟದಿಂದ, ಅನಾರೋಗ್ಯದಿಂದ, ಲೋಪಗಳಿಂದ ಬಂದಿದ್ದಾರೆ ಸ್ವಾಮಿ. ಅವೆಲ್ಲವುಗಳನ್ನು ನೀವು ಮುಂದೆ ಇಡುವಾಗ ಕರ್ತನವರಿಗೆ ಬಿಡುಗಡೆಯನ್ನ ಈಗಲೇ ಕರ್ತನೆ ಸಂಪೂರ್ಣವಾಗಿ ಕರ್ತನೆ ಬಿಡುಗಡೆಗೊಳಿಸಿ ಆರೋಗ್ಯವನ್ನ, ಐಶ್ವರ್ಯವನ್ನ, ಆನಂದವನ್ನ, ಸಮೃದ್ಧಿಯನ್ನ, ಸಂತಾನ ಭಾಗ್ಯವನ್ನ, ಸುಭಿಕ್ಷತೆಯನ್ನ ಅನುಗ್ರಹ ಮಾಡು. ದೇವರಾತ್ಮನೇ ನಿನಗೆ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ಪ್ರಭಾವ ನಿಮ್ಮ ಪಾದಕ್ಕೆ ಸಮರ್ಪಣೆ. ತಂದೆಯೇ, ರಕ್ಷಕನೇ, ಯಾವ ವ್ಯಾಧಿಯಿಂದ ಬಂದರೆ ಎಲ್ರಿಗೂ ಬಿಡುಗಡೆಯೇ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಸ್ಥತೆ ಉಂಟಾಗಲಿ, ಆರೋಗ್ಯ ಉಂಟಾಗಲಿ, ಸಮಾಧಾನ ಉಂಟಾಗಲಿ. ನರಗಳಲ್ಲಿ, ಕಂಡಗಳಲ್ಲಿ, ಎಲುಬುಗಳಲ್ಲಿ ಚೈತನ್ಯ ತುಂಬಲಿ, ಅವಯವಗಳಲ್ಲಿ ಹೊಸ ರೂಪಾಂತರಗೊಳ್ಳಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಕಾರ್ಯವು ನಡೆಯಲಿ. ಭೂಲೋಕದಲ್ಲಿ ನೀನು ಏನು ಕಟ್ಟಿವೆ ಪರಲೋಕದಲ್ಲಿ ಕಟ್ಟಲ್ಪಡುವುದು, ಭೂಲೋಕದಲ್ಲಿ ಏನು ಬಿಚ್ಚುವುದು ಪರಲೋಕದಲ್ಲಿ ಬಿಚ್ಚಲ್ಪಡುವುದು ಎಂಬುದಾಗಿ ದೇವರಾತ್ಮನೇ ನಜರೇತನ ಯೇಸು ಕ್ರಿಸ್ತನ ನಾಮದಲ್ಲಿ ಈಗಲೇ ಕರ್ತನೆ ಇವರಿಗೆ ಸಂಪೂರ್ಣ ಆರೋಗ್ಯವಂತರನ್ನಾಗಿ ಮಾಡು. ಸಂಪೂರ್ಣ ಸುಭಿಕ್ಷತೆ, ಸಂಪೂರ್ಣ ಕರ್ತನ ಸಮಾಧಾನವು ಇವರ ಹೃದಯಗಳಲ್ಲಿ ಪ್ರವೇಶ ಮಾಡಲಿ. ದೇವರೇ ನೀನು ನಡೆಸು, ಬಲಗೊಳಿಸು. ಅದ್ಭುತನಾದ ದೇವರೇ ನಿನಗೆ ಸ್ತೋತ್ರ. ಆಶ್ಚರ್ಯಕರಗಳನ್ನು ಮಾಡುವ ದೇವರೇ ನಿನಗೆ ಸ್ತೋತ್ರ. ಮಹಿಮ ಸ್ವರೂಪನಾದ ದೇವರೇ ನಿನಗೆ ಸ್ತೋತ್ರ. ಸರ್ವ ಶುಭಕರ ನಿನಗೆ ಸ್ತೋತ್ರ. ಮಾಡಿದ ಪ್ರತಿ ಮನವಿಗಳನ್ನು ನಿನ್ನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಇವುಗಳನ್ನು ಸ್ವೀಕಾರ ಮಾಡಿದಕ್ಕಾಗಿ ಸ್ತೋತ್ರ. ನಿನ್ನ ಹಸ್ತವು ಎಲ್ಲರ ಮೇಲೆ ಚಾಚಿದಕ್ಕಾಗಿ ಸ್ತೋತ್ರ. ನಿನ್ನ ಶಕ್ತಿ ಪ್ರಭಾವ ಎಲ್ಲರ ಮೇಲೆ, ಎಲ್ಲರ ಒಳಗೆ ಪ್ರವೇಶ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತ ಮಹಾಪ್ರಭುಗಳ ಪರಿಶುದ್ಧ ದಿವ್ಯ ನಾಮದಲ್ಲಿ ಬೇಡಿ ಎಲ್ಲವನ್ನ ಹೊಂದಿದ್ದೇವೆ ಪರಮ ತಂದೆಯೇ. ಆಮೆನ್, ಆಮೆನ್.